प्रखिलैः सुभगैः अस्योर्भवतितमशेषविशेषतोऽपि वन्द्यं सदा प्रियतमं मम सन्धामम् तमेव चतुरप्रभवं प्रणम्य जगद्गुरूणां गुरुवञ्च सैव विशेषतो मे परमाक्षविद्या व्याख्यां करोम्यन्वपि चाहमेव। ओम ओम अथातो न जिज्ञासा। ಯಾವ್ದಾಯ್ತು? ಅನ್ಯೈತೆ ವಿಶ್ವಸೃಜೋ ಸರ್ವಸ್ಯಾದೌ ಸೃಷ್ಟೋ ಬ್ರಹ್ಮ ತಸ್ಮಾತ್ ದೇವಾದನಂತರಃ ಜಾನಾತಿ ದೇವಪ್ರಪರಂ ಭೂಯಶ್ಚಾತು ಅಧಿಕಂ ಕೃಪಾ. ಅದೇ ಚೆನ್ನಾಗಿ ಬರೆದಿದ್ದ 64 ಆಯ್ತು. ನ ತ್ವಾಮತಿಶಯಿಷ್ಯಂತಿ ಮುಕ್ತಾವತಿ ಕಥಂಚನ ಮದ್ಭಕ್ತಿ ಯೋಗಾತ್ ಜ್ಞಾನಾಚ್ಚ ಸರ್ವಾನತಿಶಯಿಷ್ಯಸಿ. ದತ್ವಾಮತಿಶಯಿಷ್ಯಂತಿ ಮುಕ್ತಾವತಿ ಕಥಂಚನ, ಮುಕ್ತಿಯಲ್ಲೂ ಸಹ ಯಾರು ನಿನ್ನನ್ನ ಅತಿಶಯಿಸಲಿಕ್ಕೆ ಅಂದ್ರೆ ಮೀರಿಸಲಿಕ್ಕೆ ಸಾಧ್ಯ ಇಲ್ಲ. ಮದ್ಭಕ್ತಿ ಯೋಗಾತ್ ಜ್ಞಾನಾಚ್ಚ ಸರ್ವಾನತಿಶಯಿಷ್ಯಸಿ. ಆದರೆ ದೇವರ ಹೊರ ಕೊಟ್ರೆ ಮದ್ಭಕ್ತಿ ಯೋಗ ಜ್ಞಾನಾಚ್ಚ, ದೇವರಲ್ಲಿ ಭಕ್ತಿ ಯೋಗ ಮತ್ತು ಜ್ಞಾನ ಇದ್ರೆ ಉಳಿದವರನ್ನು ಮೀರಿಸಬಹುದೇ ಹೊರತು ದೇವರನ್ನು ಮೀರಿಸಲು ಸಾಧ್ಯ ಇಲ್ಲ. ಉಳಿದವರು ಮೀರಿಸಿದ್ಯಾರು? ವಾಯುದೇವರು. ಹನುಮಂತ ರೂಪ, ಭೀಮ, 3 ರೂಪದಲ್ಲೂ ಕೂಡ ಉಳಿದವರು ಮೀರಿಸಿದ್ರು. ಅಷ್ಟ ಪರಮಾವಧಿ ಅವರಷ್ಟು ಸಾಧನೆ ಮಾಡಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇನ್ನು ಅವರೇ ದೇವರ ದಾಸಾನುದಾಸರು ಮುಕ್ತಿಯಲ್ಲಿ ಅಂತ ಹೇಳಿದ ಮೇಲೆ ಉಳಿದವರು ಸಮರಾಗಲಿ ಒಂದಾಗಲಿ ಆಗಲಿ ಸಾಧ್ಯನೇ ಇಲ್ಲ. ಯಥಾ ಭಕ್ತಿ ವಿಶೇಷೋತ್ರ ದೃಶ್ಯತೆ ಪುರುಷೋತ್ತಮೆ ತಥಾ ಮುಕ್ತಿ ವಿಶೇಷೋಪಿ ಜ್ಞಾನಿನಾಂ ಲಿಂಗಭೇದನೆ. ಯಥಾ ಭಕ್ತಿ ವಿಶೇಷೋ ಅತ್ರ ದೃಶ್ಯತೆ ಪುರುಷೋತ್ತಮೆ ತಥಾ ಮುಕ್ತಿ ವಿಶೇಷಃ ಅಪಿ ಜ್ಞಾನಿನಾಂ ಲಿಂಗಭೇದನೆ. ಯಥಾ ಭಕ್ತಿ ವಿಶೇಷಃ ಅತ್ರ ದೃಶ್ಯತೆ ಪುರುಷೋತ್ತಮೆ, ಪುರುಷೋತ್ತಮನಾದ ಶ್ರೀಹರಿಯಲ್ಲಿ ಇಲ್ಲಿ ಭಕ್ತಿ ವಿಶೇಷ ಎಂಬ ಹೇಗಾಗಿರುತ್ತೋ ಆಯಾ ರೀತಿಯಲ್ಲಿ ಮುಕ್ತಿ ವಿಶೇಷ, ಮುಕ್ತಿ ವಿಶೇಷ ಹಾಗಿರುತ್ತೆ. ಹೇಗೆ ಓದ್ತಾರೋ ಹಾಗೆ ಬರೀತಾರೆ, ಹೇಗೆ ಬರೀತಾರೋ ಹಾಗೆ ಮಾರ್ಕ್ಸ್ವಂತ ಸಾಕ್ತಾನೆ. ಸಾಧನೆಗೆ ತಕ್ಕ ಫಲ ಇದು ಗಟ್ಟಿಯ ತಿಳ್ಕೊಂಡಿರ್ಬೇಕು. ನಾವು ಸಾಧನೆ ಹೆಚ್ಚು ಮಾಡಬೇಕು ಅನ್ನೋ ಭಾವನೆ ಇರ್ಬೇಕೆ ಹೊರತು ಎಲ್ಲರಿಗೂ ಒಂದೇ ತಿಳ್ಕೊಂಡು ಉದಾಸೀನ ನಾಗಿರ್ಲಕ್ಕೆ ಸಾಧ್ಯ ಇಲ್ಲ. ಭಕ್ತಿ ವಿಶೇಷ, ಮುಕ್ತಿ ವಿಶೇಷ ಅದೇ ಭಗವದ್ಗೀತೆಯಲ್ಲಿ ಬಂದಿದೆ. ಏ ಯಥಾ ಮಾಂ ಪ್ರಪದ್ಯಂತೆ ತಾನು ತಥೈವ ಭಜಾಮ್ಯ. ನನ್ನ ಹೇಗೆ ಸೇವೆ ಮಾಡ್ತಾರೋ ಹಾಗೆ ಅದಕ್ಕೆ ನೋಡಿ ಹಾಗೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇದೆಲ್ಲ ಎಲ್ಲಾ ವಾಕ್ಯಗಳಲ್ಲೂ ಏಕವಾಕ್ಯತೆ ಇದೆ. ಅದೇ ತತ್ವ ಸಮನ್ವಯ ತಂದ್ರದೆ. ಸಾಯುಜ್ಯಂ ಸಮನುಪ್ರಾಪ್ತ ಅಪಿ ದೇವಾದಯೋ ಅಖಿಲಾಹ ತಾರತಮ್ಯಾಧಿ ತಿಷ್ಠಂತಿ ತಾರತಮ್ಯಂ ಹಿ ಸಾಧನೆ. ಅವ್ರು ಮುಕ್ತಿಯಲ್ಲಿ ಭಾರಿ ದೊಡ್ಡದೋದ್ರೆ ಸಾಯುಜ್ಯ, ದೇವರು ಮೈ ಮೇಲೆ ಓಡಾಡ್ಕೊಂಡಿರೋರು ಅಷ್ಟು ಶ್ರೇಷ್ಠ ಅವರವರು ದೇವತೆಗಳು. ವಾಯುದೇವರಿಗೆ ಸರ್ವಾಂಗ ಸಾಹಿತ್ಯ ಬ್ರಹ್ಮದೇವರು. ಆ ಸಾಯುಜ್ಯ ಮುಕ್ತಿ ಹೋದ ಅಲ್ಲೂ ವಿಚಾರ ಮಾಡಿ. ಈಗ ಸಾಯುಜ್ಯಂ ಸಮನುಪ್ರಾಪ್ತ ಅಪಿ ದೇವಾದಯೋ ಅಖಿಲಾಹ, ದೇವಾದಿಗಳಿಗೆಲ್ಲ ಅದು ತತ್ವಾಭಿಮಾನಿ ದೇವತೆಗಳೆಲ್ಲ ಕೂಡ ಏನಂತ ಅವ್ರಿಗೆ ಸಾಯುಜ್ಯ ಮುಕ್ತಿ. ಯಾವ ಅಂಗದಲ್ಲಿ ಅವ್ರಿಗೆ ಸಾಧನೆ ಮಾಡ್ತಾರೋ ಆ ಅಂಗದಲ್ಲೇ ಮುಕ್ತಿಯಲ್ಲೂ ಇರುತ್ತಾರೆ. ಆದರೆ ಜೊತೆಗೆ ಇರೋದು ಮೈ ನಮ್ಮ ನೀರಿಗೂ ಓಡಾಡ್ತಾ ಇರ್ತಾರಲ್ಲ ಆ ತರ ಓಡಾಟ ದೇವ್ರ ಮೇಲೆ ಇರ್ತಾರ. ಅವ್ರು ಅಷ್ಟರ ಮಟ್ಟಿಗೆ ಕ್ಲೋಸ್ ಆ ಅಂಗದಲ್ಲೇ ಇರ್ತಾರ. ಅಲ್ಲಿ ಅವ್ರ ಯೋಗ್ಯತೆ ಪ್ರಕಾರ ಅದು ಚೇಂಜ್ ಆಗದೇ ಇಲ್ಲ. ಎಲ್ಲಿ ಕೂತರು ಅಷ್ಟೇ, ಗೊತ್ತಾಯ್ತಾ? ಎಲ್ಲಿ ಕೂತರು ಕೂಡ ಅಷ್ಟೇ. ಆ ಕ್ಲಾಸಲ್ಲಿ ಕೂತವ್ರು ಎಲ್ಲೇ ಕೂತರು ಅದೇ ಕ್ಲಾಸಿಗೆ ಬೇರೆ ಹೋಗಕ್ಕೆ ಸಾಧ್ಯ ಇಲ್ಲ. ಸಾಯುಜ್ಯಂ ಸಮನುಪ್ರಾಪ್ತ ಅಪಿ ದೇವಾದಯೋ ಅಖಿಲಾಹ ತಾರತಮ್ಯಾಧಿ ತಿಷ್ಠಂತಿ ತಾರತಮ್ಯಂ ಹಿ ಸಾಧನೆ. ತಾರತಮ್ಯದಲ್ಲಿ ತಿಷ್ಠಂತಿ, ಮುಕ್ತಿಯಲ್ಲಿ ಯಾವಾಗಲೂ ಇರ್ತಾರೆ. ಯಾಕೆ? ತಾರತಮ್ಯದಲ್ಲಿ ಸಾಧನೆ ಇರೋದರಿಂದ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಎಲ್ಲೋ 1000 ಶಬ್ದಕ್ಕೆ ಬಹುತ್ವವಾಚಿ, ಆಯಾ ಕಾಲಕ್ಕೆ ಚೇಂಜ್ ಆಗ್ತಾ ಹೋಗುತ್ತೆ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧ, ಎಲ್ಲೋ ಒಬ್ಬ 1000 ಜನರು ಎಲ್ಲೋ ಒಬ್ಬ ಏನಾಗ್ತಾನೆ ಸಾಧನೆ ಪ್ರಯತ್ನ ಬರ್ತದೆ. ಉಳಿದವ್ರ ಆ ಕಡೆ ಗಮನ ಕೂಡ ಇಲ್ಲ. ಎರಡನೇದು ಸಿದ್ಧಿ ಅಂದ್ರೆ ಮುಕ್ತಿ, ಅದು ಮುಂಚಿತವಾಗಿ ಜ್ಞಾನ. ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಮೇತ್ತಿ ತತ್ವಥ, ಅದರಲ್ಲೂ ಕೂಡ ಹೆಚ್ಚೆಚ್ಚಲಿಗೆ ಸಾಧ್ಯವಾಗೋದು ಎಲ್ರಿಗೂ ಅಲ್ಲ. ಮತ್ತೆ ಅಲ್ಲೂ ತಾರತಮ್ಯ ಅಂದ್ರೆ
ಸಿದ್ಧ ಪುರುಷರಲ್ಲೂ ತಾರತಮ್ಯ ಇದೆ, ಸ್ಪಷ್ಟವಾಗಿ ಎಲ್ಲಿ ಬಂತಿದೋ ಭಗವದ್ಗೀತೆಯಲ್ಲೇ ಬಂತು. ಇದನ್ನ ಒಪ್ಪಿದ ಮೇಲೆ ಸಾಮ್ಯ, ಅದಕ್ಕೆ ಭಾಷ್ಯ ಬರೆಯೋರು ಸಾಮ್ಯ ಹೇಳಿದೇನು ಅರ್ಥ ಆಗತ್ತೆ? ಗೊತ್ತಾಯ್ತಾ? ಸಾಧ್ಯ ಇಲ್ಲ. ನಿಮ್ ತಲೆಯಲ್ಲಿ ಏನೇ ಇರಬಹುದು, ಭಗವದ್ಗೀತೆಯಲ್ಲಿ ಅದನ್ನೇ ಹೇಳ್ಬೇಕು, ಬದಲಾಯಿಸಕ್ಕೆ ಸಾಧ್ಯ ಇಲ್ಲ. ಯೈಮಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಭಿಧಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೈಶ್ಯತಿ ಅಸಂಶಯಃ. ಸಾಧನೆಗೆ ಭಗವದ್ಗೀತೆಯ 3 ವಾಕ್ಯ ಕೋಟ್ ಮಾಡ್ತಾರೆ. ತಾರತಮ್ಯದ ಅಂತ ತೋರಿಸ್ತಾರೆ, ನೋಡ್ಬಿಟ್ಕೋಬೇಕು. ಭಗವದ್ಗೀತೆಯ ಉಪಸಂಹಾರ ಶ್ಲೋಕಗಳಲ್ಲಿ ತಾರತಮ್ಯದ ರೂಪಣೆ ಇದೆ. ಹೇಗಿದೆ? ಯಾ ಇಮಂ ಪರಮಂ ಗುಹ್ಯಂ ಮದ್ಭಕ್ತೇಷು ಅಭಿಧಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇವ ಯಶ್ಯತಿ ಅಸಂಶಯ. ಇದು ಪರಮ ಗುಹ್ಯ. ಭಗವದ್ಗೀತೆ ಅನ್ನೋದು ಪರಮ ಗುಹ್ಯವಾದ ಶಾಸ್ತ್ರ. ಗುಹ್ಯ ಅಂದ್ರೆ ಉಪನಿಷತ್ತು ಅಂತ ಅರ್ಥ. ಉಪನಿಷತ್ ರಹಸ್ಯ, ಗುಹ್ಯದಲ್ಲೂ ಗುಹ್ಯ. ಯಾಕೆ ವೇದಗಳಿಂದ ಮಹಾಭಾರತ ಶ್ರೇಷ್ಠ, ಮಹಾಭಾರತದಲ್ಲಿ ಗೀತೆ ಶ್ರೇಷ್ಠ. ಆದ್ದರಿಂದ ಎಲ್ಲ ಉಪನಿಷತ್ತಿಗಿಂತ ಯಾವ ಶ್ರೇಷ್ಠ? ಗೀತೆನೇ ಶ್ರೇಷ್ಠ. ಅದಕ್ಕೆ ಮದ್ಭಕ್ತೇಷು ಅಭಿಧಾಸ್ಯತಿ, ಯಾರು ನನ್ನ ಭಕ್ತರಿಗೆ ಯಾರು ತಿಳಿಸ್ಕೊಡ್ತಾರಲ್ಲ ಅದ ಅರ್ಥವನ್ನ, ಅವರು ಭಕ್ತಿಮಯಿ ಪರಾಂ ಕೃತ್ವ, ಭಕ್ತಿ ಹುಟ್ಸ ಯಾರು ಮಾಡ್ತಾರೋ ಅವ್ರ ಭಕ್ತಿನೇ ಜಾಸ್ತಿ ಆಗ್ಲೇಬೇಕಲ್ಲ. ಭಕ್ತಿ ಹುಟ್ಟಿಸ್ಬೇಕು ಅಂತ ಹೇಳಿದ್ರು. ಭಕ್ತಿ ಅವರಲ್ಲಿ ಹುಟ್ಟಿಸ್ಬೇಕಾದ್ರೆ ಇವರಲ್ಲಿ ಏನಾಗಿರ್ಬೇಕು? ಜಾಸ್ತಿ ಆಗ್ಲೇಬೇಕು. ಅದು ಜ್ಞಾನ ಜಾಸ್ತಿ ಆಗತ್ತೆ, ಭಕ್ತಿ ಜಾಸ್ತಿ ಆಗ್ಲೇಬೇಕು. ಹೇಳೋರಿಗೆ ಹೇಳಿ ಹೇಳಿ ಏನಾಗಬೇಕು? ಜ್ಞಾನ ವೃದ್ಧಿ ಆಗತ್ತೆ. ಜ್ಞಾನಕ್ಕೆ ಭಕ್ತಿ ಲಿಂಕ್ ಆಗಿರೋದ್ರಿಂದ ಭಕ್ತಿ ವೃದ್ಧಿ ಆಗತ್ತೆ. ಅದು ಮುಕ್ತಿಯಲ್ಲಿ ಫಲ ಹೆಚ್ಚಿಗುತ್ತೆ. ತಾರತಮ್ಯ, ಭಗವದ್ಗೀತೆ ಹೇಳಿದ ತಾರತಮ್ಯ. ನನ್ನ ಬಗ್ಗೆ ಯಾರು ತಿಳಿಸ್ತಾರೋ, ಭಗವದ್ಗೀತೆಯನ್ನು ಹೇಳ್ತಾರೋ ನನ್ನ ಹತ್ರನೇ ಬರ್ತಾರೆ ಅಂತ ಹೇಳಿ. ಭಕ್ತಿಮಯಿ ಪರಾಂ ಕೃತ್ವ ಮಾಮೇ ವೈಶ್ಯತಿ ಅಸಂಶಯ. ಪರಾಭಕ್ತಿ ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು. ಭಕ್ತಿ ಇರಬೇಕು, ಹೆಚ್ಚುತ್ತಾ ಹೋಗ್ಬೇಕು ಭಕ್ತಿ. ನಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಕವಿತಾ ನಚಮೇ ತಸ್ಮಾತ್ ಅನ್ಯ ಪ್ರಿಯತರೋ ಭವಿ. ಅವ್ರು ಎಷ್ಟು ದೊಡ್ಡವನ ವ್ಯಕ್ತಿ ಆಗ್ತಾನೆ ಅಂದ್ರೆ ಅವರಿಗಿಂತ ಹೆಚ್ಚು ಪ್ರಿಯ ನನಗೆ ಇನ್ನೊಬ್ಬನಿಲ್ಲ. ಯಾರಿಗೆ ಭಗವದ್ಗೀತೆ ತಿಳಿಸ್ಕೊಟ್ಟವರು ಆಚಾರ್ಯ ಇರ್ತಾರೆ. ಅದರಿಂದ ಅವರಿಗೆ ಅತಿ ಪ್ರಿಯ. ಅದು ಯಶಾಹಂ ಆಪ್ತ ಆಪ್ತೇಭ್ಯ, ಇದೆಲ್ಲ ಅದಕ್ಕೊಂದು ಟ್ಯಾಲಿ ಆಗ್ತಾ ಹೋಗುದು. ಅರ್ಥವನ್ನು ಸರಿಯಾಗಿ ತಿಳಿಸ್ಕೊಡೋದು ಇದೆಯಲ್ಲ. ಯಾರೋ ಒಂದು ಹಾಕಿದ್ದಾರೆ, ಒಂದು ಮಾತು ಹೇಳ್ತಾರೆ, ಒಬ್ರು ಏನ್ ಹೇಳ್ತೀರಿ ಹೇಳಿ ಅಂತ ಹೇಳ್ತಾರೆ. ಇವನು ಹಾಗೆ ಅಭಿಪ್ರಾಯ ಅಲ್ಲೇ ಅಲ್ಲ, ಇನ್ನು ಕರೆಕ್ಟ್ ಆಗಿ ಹೇಳಿ. ಎದುರಿಗೆ ತಿಳಿಸ್ಬೇಕಾದ್ರೆ ತಪ್ಪೇ ಬಿಡ್ತಾರೆ. ಹೇಳಿದ್ದೇ ಒಂದು, ತಿಳಿಸೋದೇ ಒಂದು. ಇದ್ರ ಎಲ್ಲ ಶಾಸ್ತ್ರದ ವಿಷಯಕ್ಕೆ ಹೋಗ್ಬೇಕಾಗಿಲ್ಲ. ಲೋಕದ ವಿಚಾರದಲ್ಲೇ ನ್ಯೂಸ್ ಪೇಪರ್ ಅಲ್ಲಿ ಏನಾಗಿರುತ್ತೆ? ಏಕವಾಕ್ಯತೆ ಇರೋದಿಲ್ಲ. ಅಂದಮೇಲೆ ಸರಿಯಾಗಿ ತಿಳಿಸ್ತಾರ, ಅದು ಭಾರಿ ಗ್ರೇಟ್. ಅದೇ ಹೇಳ್ತಿರೋದು. ಉಳಿಸ್ತಾ ಹೇಳ್ತಾರೆ ತಾರತಮ್ಯ ಅತ್ಯಂತ ಪ್ರಿಯರಾಗ್ತಾರೆ ಅಂದ ಮೇಲೆ ಪ್ರಿಯರು ತಾರತಮ್ಯ ಇದೆ ಅಂತ ಆಯ್ತಲ್ಲ. ಅತ್ಯಂತ ಪ್ರಿಯತರ ಅತ್ಯಂತ ಪ್ರಿಯತರ ಅಂತ ಹೇಳ್ತಾರೆ. ಅಲ್ಲಿ ತರ ಶಬ್ದಕ್ಕೆ ಸಮ ಅಂತ ಅರ್ಥ. ಈ ರೀತಿ ಆಗ್ತಾರೆ. ಎಲ್ಲಿ? ಭುವಿ. ಭುವಿ ಅಂದ್ರೆ ಸಾಧನ ಕ್ಷೇತ್ರ. ಭೂ ಅಂದ್ರೆ ಸಾಧನ ಕ್ಷೇತ್ರ. ಅವ್ರು ಇನ್ಯಾರೂ ಇಲ್ಲ. ಅಧ್ಯಕ್ಷತೆ ಯೈಮಂ ಧರ್ಮ್ಯಂ ಸಂವಾದ ಮಾವಯೋ ದಾನಯಜ್ಞೇನ ತೇನಾಹಂ ಮಿಷ್ಟಶ್ಯಾಮಿತಿ ಮೇಮತಿ. ಇನ್ನು ಕೆಲವರಿರ್ತಾರೆ, ತಿಳಿಸಿ ಆಯ್ತು. ಅವರು ಅಧ್ಯಯನ ಮಾಡ್ತಾರಲ್ಲ, ಧರ್ಮ್ಯಂ ಸಂವಾದ ಮಾವಯೋ, ನಮ್ಮಿಬ್ಬರ ಸಂವಾದ, ಕೃಷ್ಣಾರ್ಜುನ ಸಂವಾದ ಅಂತ ಯಾರು ಅಧ್ಯಯನ ಮಾಡ್ತಾರಲ್ಲ, ಅದು ಜ್ಞಾನ ಯಜ್ಞವಾಗುತ್ತೆ. ಅವ್ರಿಗೂ ನಾನು ಇಷ್ಟನಾಗ್ತೇನೆ. ನನಗೆ ಅವನು ಇಷ್ಟ. ನೋಡಿ, ಪ್ರಿಯತಮ ಅಂತ ಹೇಳಿದ್ರು, ಇಷ್ಟದಲ್ಲಿ ಪ್ರಿಯ ಅಷ್ಟೇ. ಪ್ರಿಯತರ ಟೆಕ್ಸ್ಟ್ ಬುಕ್ ಬರ್ದವರಿದ್ದಾನೆ, ಪಾಠ ಮಾಡಿದ್ರು. ಯಾರು ದೊಡ್ಡವ್ರು ಈಗ? ಸುಧಾ ಪಾಠ ಹೇಳೋರು ದೊಡ್ಡವರು, ಸುಧಾ ಬರ್ದವ್ರು ದೊಡ್ಡವರು. ಬರ್ದಿದ್ದಾರೆ ಪಾಠ ಹೇಳೋರು. ಅದರಿಂದ ಇತಿ ಮೇ ಮತಿ. ಕೃಷ್ಣ ನನ್ನ ತೀರ್ಮಾನ ಅಂತ ಹೇಳಿ ಪರಮಾತ್ಮರ ಅಭಿಪ್ರಾಯ ಅಂತ ಯಾರು ಹೊಲಗಳಿರಕ್ಕೆ ಬರೋದಿಲ್ಲ. ಇನ್ನು ಶ್ರದ್ಧಾವಾನ್ ಅನಸೂಯಶ್ಚ ಶೃಣುಯಾದಪಿ ಯೋ ನರಃ ಸೋಪಿ ಮುಕ್ತ ಶುಭಾನ್ ಲೋಕಾನ್ ಸ್ವಾಪ್ನಯಾತ್ ಪುಣ್ಯಕರ್ಮಣ. ಯಾರು ಇದನ್ನ ಅಸೂಯೆ ಇಲ್ದೇನೆ ಕೇಳ್ತಾರಲ್ಲ, ಅವನು ಕೂಡ ಸದ್ಗತಿ ಹೋಗ್ತಾರೆ, ಅವನು ಮುಕ್ತಿಗೆ ಬರ್ತಾನೆ. 3 ತಾರತಮ್ಯ ಹೇಳಿದ್ರು. ಗ್ರಂಥ ಬರೆದವರು, ಅಧ್ಯಯನ ಮಾಡೋರು, ಅಲ್ಲಿ ಕೇಳೋರು 3 ಇದ್ದಾರೆ. ಅವರು ಸದ್ಗತಿ ಹೋಗ್ತಾರೆ. ಇಲ್ಲಿ ಪ್ರಿಯ ಶಬ್ದನೇ ಉಪಯೋಗಿಸಲಿಲ್ಲ. ಅಂದ್ರೆ 3 ತಾರತಮ್ಯ ಇದೆ ಅಂತ ಸ್ಪಷ್ಟ. ಸರಿ, ಭಾಷೆಯಲ್ಲಿ ಹೇಳಲೇ ಇಲ್ಲ, ಎಲ್ಲರೂ ಕೂಡ ಹೇಳಲಿಲ್ಲ. ಇಲ್ಲಿ ಬರೆದಿಲ್ಲ. ಸೇರ್ಸ್ಕೊಂಡ್ರೆ ಏನಾಗುತ್ತೆ? ಅದು ಬರದೇ ಇಲ್ಲ ಅಂತ ನಮ್ಮ ಅದೇನು ಇವ್ರು ಬರ್ದಿಲ್ಲ ಅವ್ರು ಬರ್ದಿಲ್ಲ ಅಂತ ಆಗತ್ತೆ ಹೊರತು ಬರೆದಿದ್ದನ್ನು ನೋಡೋದೇ ಇಲ್ಲ. ಇದು ಬಹಳ ಅತಿ ಮುಖ್ಯವಾದಂತ ವಿಶ್ಲೇಷಣೆ ಮಾಡೋ ರೀತಿ. ಎಲ್ಲರೂ ಒಪ್ಪಿರ್ತಕ್ಕಂಥ ಗ್ರಂಥದಲ್ಲಿನೇ ಸ್ಪಷ್ಟ ವಾಕ್ಯಗಳನ್ನು ತೋರಿಸ್ತಾ ಪ್ರೈ ಹ್ಯಾವ್ ಮೋರ್ ಮಚ್ 3 ಗೊತ್ತವರು ಅತ್ಯಂತ ಪ್ರಿಯರು. ಇವರು ಹೆಚ್ಚು ಪ್ರಿಯರು. ಇವರು ಕೆಳಗಿನವರಿಗಿಂತ ಕೆಳಗಿನವರು ಪ್ರಿಯರು. ಪ್ರಿಯತರ ಪ್ರಿಯತಮ ಬಂದಿರೋದ್ರಿಂದ ತಾರತಮ್ಯ ಹೇಳಿದ ಗೀತೆಯಲ್ಲಿ. ನೀವು ಹೇಳೋದು ಕೂಡ ನಿಮ್ಮಿಷ್ಟ. ಅದು ಗೀತೆ ಹೇಳ್ತೀವಿ ಅಂತಾನೆ ಹೇಳಬೇಕು, ಅದನ್ನೇ ಹೇಳಬೇಕು.
ಶ್ರದ್ಧಾವಾದನಸೂಯಶ್ಚ ಶೃಣುಯಾದಪಿ ಯೋ ನರಃ ಸೋಪಿ ಮುಕ್ತಃ ಶುಭಾನ್ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯಕರ್ಮಣಾಂ. ಎಲ್ಲಿಗೆ ಹೋಗ್ತಾನೆ? ಪುಣ್ಯಕರ್ಮ ಲೋಕಗಳಿಗೆ ಹೋಗ್ತಾನೆ ಅಂತ ಹೇಳಿ ಇಲ್ಲಿ ಪದ ಉಪಯೋಗಿಸಲಿಕ್ಕೆ ಎರಡು ಕಾರಣ ಇದೆ. ಒಂದು ಕಾರಣ ಸದ್ಗತಿ ಹೋಗ್ತಾನೆ ಅಂತ ಒಂದು ಅರ್ಥ. ಇನ್ನು ಅವನು ಸದ್ಗತಿ ಹೋಗೋ ಸಾಧನೆ ಮಾಡಿದ್ರು ಪುಣ್ಯ ಪ್ರಾಪ್ಯ ಪುಣ್ಯ ಕೃತಾನ್ ಲೋಕಾನ್ ಮತ್ತೇನಾಗ್ತಾನೆ, ಮತ್ತೆ ಹುಡ್ತಾನೆ ಅಂತ ಹೇಳಿದ್ರಲ್ಲ, ಆ ತರ ಆಗ್ಬೋದು. ಆ ಕೇಸು ಇದೆ ಅದರಲ್ಲಿ. ಆದ್ರೆ ಒಟ್ಟು ಸಿದ್ಧಿ ಎಂಬುದು ಅವರಿಬ್ಬರಿಗೂ ಹೆಚ್ಚು, ಇವರಿಗೆ ಇದೆ. ಆದ್ರೆ ಇನ್ನು ಸಾಧನೆ ಆಗ್ಬೇಕು. ಧ್ಯಾನೇನಾತ್ಮನಿ ವಿಂದನ್ ಪಶ್ಯಂತಿ ಕೇಚಿದ್ ಆತ್ಮಾನಮಾತ್ಮನ ಅನ್ನೇ ಸಾಂಖ್ಯೇನ ಯೋಗೇನ ಕರ್ಮ ಯೋಗೇನ ಚಾಪರೇ. ಭಗವದ್ಗೀತೆಗೆ ಸಂಬಂಧಪಟ್ಟ ವಿಚಾರ. ಧ್ಯಾನೇನ ಆತ್ಮನಿ ಪಶ್ಯಂತಿ ಕೇಚಿದ್ ಆತ್ಮಾನಮಾತ್ಮನ ಅನ್ನೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೆ. ಇದರಲ್ಲಿ ಮೂರು ಗುಂಪಿದೆ. ಕೆಲವರು ಧ್ಯಾನವನ್ನು ಮಾಡ್ತಾರೆ. ಧ್ಯಾನ ಮಾಡ್ತಾರೆ, ಭಕ್ತಿ ಭಾರಿ ಜಾಸ್ತಿ ಆದ್ರೆ ಅವ್ರು ಬರ್ಲಿಲ್ಲ ಧ್ಯಾನ ಮಾಡ್ತಾ ಕೊಡ್ಬೇಕಾದ್ರೆ ಏನಾಗತ್ತೆ ಅಲ್ಲಿಗೆ ತುಂಬಾ ಪ್ರೀತಿ. ಎಲ್ಲ ಬಂದು ಅಷ್ಟು ಜನ ಕೂತಿದ್ದಾರೆ, ಅವ್ರು ಬರಲಿಲ್ಲ ಅಂತ ಹೇಳ್ತಾರೆ. ಅವಾಗ ಏನಾಯ್ತು? ವೆಂಕಟೇಶ್ವರ ಬಂತಲ್ಲ, ಇವೆಲ್ಲ ಬಂದಿದ್ದೀರಿ, ಆಕೆನೇ ಬಂದಿಲ್ಲ ಅಂತ ಹೇಳೋದಿಲ್ಲ. ಏನರ್ಥ ಅದಕ್ಕೆ? ಗಮನ ಆ ಕಡೆ ಇದೆ, ಆ ಕಡೆ ಧ್ಯಾನ ಹೋಗ್ತಾ ಇದೆ. ನಮ್ಮ ಮನಸ್ಸು ಎಲ್ಲಿ ಹೋಗ್ಬೇಕು? ದೇವ್ರ ಪೂಜೆ ಮಾಡ್ತಾ ಎಲ್ಲ ಹೋಗುತ್ತೆ. ಏನೋ ಮಾಡ್ತಾ ದೇವ್ರ ಕಡೆ ಹೋಗ್ಬೇಕು. ಉಲ್ಟಾ ಪಟ್ಟ ಗೊತ್ತಾಯ್ತಾ? ಮಲಗುವಾಗಲಿ ಏಳುವಾಗಲಿ ಕುಳಿತು ಮಾತಾಡುತ್ತಲೇ ಅಳುವಾಗ ಮಕ್ಕಳ ಆಡಿಸುವಾಗ ಇವೆಲ್ಲ ಏನ್ ಹೇಳ್ತಾರೆ ಅಂದ್ರೆ, ಬೇರೆ ಕೆಲಸ ಮಾಡ್ಬೇಕಾದ್ರೂ ದೇವ್ರ ಸ್ಮರಣೆ ಬರಲಿ ಅಂತ ಹೇಳ್ತಾರೆ. ದೇವ್ರ ಪೂಜೆ ಮಾಡ್ಬೇಕಾದ್ರೂ ಬೇರೆ ಕಡೆ ಹೋಗ್ಬಿಟ್ರೆ ಧ್ಯಾನ ಆಗ್ತಾ ಇಲ್ಲ ಅಂತ. ಇದು ಧ್ಯಾನ ಆಯ್ತು. ಎಲ್ಲಾ ಕಡೆ ಮನಸ್ಸು ಬರದೆ ಧ್ಯಾನ. ಸೊ ಕೂತಾಗಷ್ಟೇ ಧ್ಯಾನ ಅಂತ ಆಗ್ಲಿಲ್ಲ. ಯೋಚನೆ ಏನೋ ಧ್ಯಾನ ಮಾಡ್ತಾ ಇಲ್ಲ ಅಂತ ಕೇಳ್ತಾರಲ್ಲ, ಎಲ್ಲಾ ಕಾಲ ಕಡೆ ಬಳಸ ತಕ್ಷಣ ಹೋಗ್ಬೇಕು. ನಾನು ಲೋಟ ಕೊಡ್ತಾನೆ, ನಮ್ ದೃಷ್ಟಿ ಲೋಟ ಕಡೆ ಹೋಗುತ್ತೆ. ಎಲ್ಲಿ ಹೋಗುತ್ತೆ? ಒಳಗೆ ಏರಿದೆ ಆ ಕಡೆ ಬರೀ ಲೋಟ ಕೊಟ್ಟು ತಗೋತಾರ. ಬರೀ ಲೋಟ ಕೊಡೋದು ದಿಸ್ಕೊಳ್ಳೋದು ಅಂತೆ, ಏನು ಗೊತ್ತಿಲ್ಲ ಧ್ಯಾನ ಮಾಡೋದು. ಬರೀ ಲೋಟ ಶಬ್ದ ಆಗತ್ತೆ, ಬಾಯಿ ನೋವಾಗತ್ತೆ. ಏನಿದೆ ನೋಡ್ತಾರೆ, ಆ ಕಡೆ ಗಮನ ಹೋಗುತ್ತೆ. ಈಗ ಲೋಟ ನೋಡೋದು ಗಮನ ಹೋಗೋದಲ್ಲಿ ಅದು ಧ್ಯಾನ. ಅದ್ರ ಗಮನ ಮತ್ತೆ ಕ್ವಾಲಿಟಿ ಏನಿರ್ಬೇಕು. ಆ ರೀತಿ ಹೋಗ್ತಾ ಹೋಗ್ತಾ ಕೊನೆಗೆ ಏನ್ ಕಾಣಿಸ್ಬೇಕು? ಅದರಲ್ಲಿ ದೇವ್ರು ಕಾಣಿಸ್ಬೇಕು. ಆ ಹಾಲಲ್ಲೂ ಕೂಡ ಏನ್ ಕಾಣಿಸ್ಬೇಕು? ಅದು ಸಾರ ಭಾವಸು ದೇವರಿದ್ದ. ಎಲ್ಲ ಕಡೆ ದೇವರಿದ್ದ ಅಂದ್ಮೇಲೆ ಅಲ್ಲಿ ಇರ್ಬೇಕಲ್ಲ. ಇಲ್ಲ ಹೋದ್ರೆ ತೃಪ್ತಿ ಆಗೋದೇ ಇಲ್ಲ. ಇದು ಅದು ಧ್ಯಾನ ಮಾಡೋ ರೀತಿ. ಅದೇ ವಾಸುದೇವನು ಅನ್ನ ನೋಡ್ದ. ಯಾರು ಕಾಣಿಸ್ತಾರ ಅವರಿಗೆ? ವಾಸುದೇವ ರೂಪ ಕಾಣಿಸ್ತದೆ. ಮೊದಲು ಚಿಂತೆ ಬರ್ಬೇಕು, ಆಮೇಲೆ ಕಾಣಿಸ್ಬೇಕು. ಆ ಲೆವೆಲ್ಗೆ ಹೋಗ್ಬೇಕು ಅವ್ರು. ನಾ ಮೆಣಸಿನಕಾಯಿ ನೋಡಿದ ತಕ್ಷಣ ಏನಿಸುತ್ತೆ? ಖಾರ ಅನ್ಸುತ್ತೋ ಇಲ್ಲೋ? ಕಬ್ಬು ನೋಡಿದ ತಕ್ಷಣ ಸಿಹಿ ಅನ್ಸುತ್ತೋ ಇಲ್ಲೋ? ಅದು ನೋಡೋದು, ಅದನ್ನ ತಿಳ್ಕೊಳ್ಳೋದೇನೋ ಒಳಗಡೆ ಏನಿದೆ ಅಂತ. ಅದ ಅರ್ಥ ಬರದೆ ಹೋದ್ರೆ ಧ್ಯಾನ ಆಗೋದಿಲ್ಲ. ಏನೋ ಬರುತ್ತೆ. ಈಗ ಹೇಳ್ತಾರೆ ಕೇಚಿತ್ ಆತ್ಮನ ಮನಸ್ಸಿನಿಂದ. ಮನಸ್ಸು ತದಲಂ ಬಹುಲೋಕ ವಿಚಿಂತನೆ ಪ್ರವಣಂ ಕುರು ಮಾನಸಂ ಈಶಪತಿ. ಆತ್ಮ ಶಬ್ದಕ್ಕೆ ದೇಹ ಅಂತ ಅರ್ಥ, ಮನಸ್ಸು ಅಂತ ಅರ್ಥ, ಜೀವ ಅಂತ ಅರ್ಥ, ದೇವರು ಅಂತ ಅರ್ಥ. ಗೊತ್ತಾಯ್ತಾ? ಇದ್ರ ಯಾವ್ದು ನೋಡಿ, ಎರಡು ಆತ್ಮ ಇದೆ. ಅಲ್ಲಿ ಸಂಸ್ತಬ್ಧ ಆತ್ಮನ ಭಗವದ್ಗೀತೆಯಲ್ಲೂ ಬಂದಿದೆ, ಇಲ್ಲೂ ಹೇಳ್ತಾರೆ. ಅನ್ನೇ ಆತ್ಮನೀಯತೆ ಇನ್ನೊಂದು ಅರ್ಥ ಇದೆ. ಆತ್ಮನಿ ಅಂದ್ರೆ ಒಳಗೆ ನೋಡ್ಬೇಕು, ಹೊರ ನೋಡಿದ್ರಲ್ಲ. ಇವತ್ತು ಹೊರಗೆ ಪುಸ್ತಕ ಇಷ್ಟೊತ್ತು ಪರೀಕ್ಷೆ ಇಷ್ಟು ಪುಸ್ತಕ ಹೋಗ್ಬಿಟ್ಟಿದ್ದಾರೆ, ಒಳಗೆ ಬಿಡೋದಲ್ಲ. ಫಸ್ಟ್ ಅವ್ರನ್ನ ಏನ್ ಮಾಡ್ತಾರೆ? ಇಟ್ಟು ಒಳಗೆ ಬಂದಕ್ಕೆ ಒಳಗಿರ್ಬೇಕು. ಅದು ಏನ್ ಬರೀತಾ ಇದೆ, ಎಲ್ಲಿಂದ ನೋಡ್ತಾ ಹಾಗಿದ್ದವ್ರು ಬರೆಯೋದನ್ನ. ಈಗ ಪುಸ್ತಕ ಎಲ್ಲಿ ನೋಡ್ತಾರೆ? ಒಳಗಿಂದ ನೋಡ್ತಾರೆ. ಒಳಗಿಂದ ನೋಡಿದ್ದು ಬರೀಲಿಕ್ಕೆ ಬರುತ್ತೆ. ಹೊರಗಿಂದ ನೋಡಿದ್ದೆಲ್ಲ ಒಳಗೆ ಹೋಗಲಿಕ್ಕೆ ಉಪಯೋಗನೇ ಹೊರತು ಬರೀಲಿಕ್ಕೆ ಉಪಯೋಗ ಇಲ್ಲ. ಬರೆದ್ರೆ ಅದು ಪದ್ಧತಿನೇ ಅಲ್ಲ. ಈಗ ಡಾಕ್ಟರ್ ಆಪರೇಷನ್ ಮಾಡ್ಬೇಕಾದ್ರೆ ಪುಸ್ತಕ ಓದ್ತಾ ಗತಿ ಏನಾಗುತ್ತೆ? ಎಲ್ಲ ಎಲ್ಲಿದೆ ನಾಲೆಡ್ಜ್ ಅವ್ರದ್ದು? ಈಗ ಒಳಗಡೆ ಟಕ ಮಾಡ್ತಾ ಇರ್ತಾನೆ. ಅದು ಒಂದ್ ಸರ್ತಿ ಲೇಟ್ ಆಗ್ಬಿಟ್ರೆ ಭಾರಿ ಟೆನ್ಷನ್ ಆಗುತ್ತೆ. ಇವ್ರಿಗೆ ಅವ್ರಿಗೆ ಡಾಕ್ಟರ್ಗೆ ಟೆನ್ಷನ್ ಆಗ್ಬಿಡುತ್ತೆ. ಒಳ್ಳೆ ಶಸ್ತ್ರಕ್ರಿಯೆ ಜ್ಞಾನ ಇದ್ರೆ ಮಾತ್ರ. ಶಸ್ತ್ರಕ್ರಿಯೆ ಅದು ಜ್ಞಾನಕ್ಕೆ. ಶಾಸ್ತ್ರಕ್ರಿಯೆ ಮನಸ್ಸು ಏಕಾಗ್ರತೆ ಸಾಧಿಸ್ತಾ ಹೋಗ್ಬೇಕು. ಅವ್ರು ಆ ಕಡೆಗೆ ನೋಡಕ್ಕೆ ಟೈಮ್ ಇರೋದಿಲ್ಲ, ಅಷ್ಟು ಬಿಜಿ. ನೋಡೋದು ಕೊಟ್ಟರೆ ಇಸ್ಕೊತಿರ್ತಾರೆ, ಆ ಕಡೆ ಯಾರತ್ತೂ ನೋಡೋದೇ ಇಲ್ಲ. ಅವ್ರಿಗೆ ಬೇಕಾದ ವಸ್ತು ಸಿಗ್ಬೇಕಷ್ಟೇ. ಅನ್ನೇ ಯಾವ ಕೆಲಸ ಮಾಡ್ಬೇಕಾದ್ರು ಅದಕ್ಕೆ ಏನೋ ಮಾಡ್ತಾ ಇರ್ತಾರೆ. ಹೇಗಿರ್ಬೇಕು ಅವರಿಗೆ? ಗುರಿ ಇಟ್ಕೊಂಡು ಸರಿಯಾಗಿ ಆಗ್ತಾರೆ. ಈ ಹೊಳೆ ಇಲ್ಲೋ ಎಲ್ಲೋ ಹೊಡಿತಾರೆ, ಇಲ್ಲಿ ಬಂದು ಬರೋದು. ಕೆಲಸ ಫಸ್ಟ್ ಡೇಟ್ಗೆ ಮುಗಿಸ್ಬಿಡ್ತಾರೆ. ಎಲ್ಲರೂ ಅಭ್ಯಾಸ ಮಾಡಿರ್ತಾರೆ ಅಂದ್ರೆ ಸೆಕೆಂಡ್ ಚಾನ್ಸ್ ಸಿಗೋದೇ ಇಲ್ಲ. ಎಲ್ಲ ಕ್ಲಿಯರ್ ಮಾಡ್ಬಿಟ್ಟಿರ್ತಾರೆ. ಎಷ್ಟು ಆಶ್ಚರ್ಯ! ಆದ್ರೆ ಇದು ಏನ್ ತೋರಿಸುತ್ತೆ? ಇದು ನೋಡೋದಕ್ಕೆ ಮುಂದೆ ಹೋದ್ರೆ ಸಾಕು, 4 ಕಡೆ ಟಕ್ಕಂತ 4 ಕಡೆ ಬಿಡುತ್ತೆ. ಇಲ್ಲಿ ಹೊಡೆದ್ರೆ 4 ಕಡೆನೂ ಬಿಡುತ್ತೆ. ಆಮೇಲೆ ಒಂದು ಫಾಲೋ ಮಾಡುತ್ತೆ, ಇದು ಸಾಲದು ಅಂತ ಹೇಳ, ಒಂದ್ರಿಂದ ಮತ್ತೊಂದೊಂದು ಹೋಗುತ್ತೆ. ಹಾಗೆ ಆ ತರ ಪ್ರಾಕ್ಟೀಸ್. ಇದೆಲ್ಲ ಲೌಕಿಕ ಯಾತಕ್ ಬಂತು ಅಂತ ಆಟ ನೋಡಿ ಆಮೇಲೆ ಅದಕ್ಕೆ ಅಪ್ಲೈ ಮಾಡಿಕೊಡಿ ಅಂತ. ಇಲ್ಲಿ ಸಿಡ್ಬಾರ್ದು. ಎಲ್ಲಿಗೆ ಹೋಗ್ಬೇಕಾದ ಅಲ್ಲಿಗೆ ಅಪ್ಲೈ ಆಗುತ್ತೆ. ಅದು ಆಟ ಮೊದಲೆಲ್ಲ ತಿಳಿಯೋದಿಲ್ಲ ಮಕ್ಕಳಿಗೆ.
ಇದನ್ನ ಹೇಳಿದಾಗ ಏನಾಗುತ್ತೆ ಅವ್ರಿಗೆ ಪ್ರಾಕ್ಟೀಸ್ ಆಗುತ್ತೆ. ಇದು ದೊಡ್ಡವರಾಗಿದ್ರೆ ಅರ್ಥ ಕೊಡ್ಬಾರ್ದು ಇವತ್ತೆ. ಅದು ಹೈಯೆಸ್ಟ್ ಸ್ಟೇಜ್ಗಳು ಮತ್ತೆ ಆಟ ಅರ್ಥ ಕೊಟ್ಕೊಂಡ್ರೆ ಫಲಿತಾಗ. ಶ್ರದ್ಧಾವಾದ ಅನಸೂಯಶ್ಚ ಶೃಣುಯಾದಪಿ ಯೋನರಃ. ಧ್ಯಾನೇನ, ಎರಡನೇದು ಧ್ಯಾನೇನ ಆತ್ಮನಿ ಪಶ್ಯ ಅಂತ ಹೇಳಿದ್ರೆ ಒಳಗ್ ಕಂಡ್ರೇನೆ ಧ್ಯಾನ, ಹೊರಗ್ ಕಂಡ್ರೆ ಧ್ಯಾನ ಅಲ್ಲ. ಅರ್ಥ ಆಯ್ತಾ ಈಗ? ಒಳಗ್ ಕಂಡ್ರೆ ಧ್ಯಾನ ಮಾಡ್ತಾರೆ ಅಂತ ಹೇಳ್ತಾರೆ, ಹೊರಗಡೆ ಕಂಡ್ರೆ ಅಲ್ಲ, ಕಾಣಬಾರ್ದು ಅಲ್ಲ. ಬಟ್ ಧ್ಯಾನ ನಡೆಸ್ಕೋಬೇಕಾದ್ರೆ ಒಳಗ್ ಕಾಣಬೇಕು. ಅನ್ನೇ ಸಾಂಖ್ಯೇನ ಯೋಗೇನ ಜ್ಞಾನ, ಅದೇ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ, ಹೊರಗಿಂದ ಪಾಠ ಪ್ರವಚನದಲ್ಲೇ ಕಾಣಬಹುದು. ಕರ್ಮಯೋಗೇನ ಚಾಪನೆ, ದೇವರ ಪ್ರಿಯವಾದ ಕೆಲಸಗಳನ್ನ ಮಾಡೋದು. ಮೂರಿದೆ: ಜ್ಞಾನ ಕಾರ್ಯ ಮಾಡೋದು ಇಲ್ಲ ಆಫೀಸ್ನಲ್ಲಿ, ಇದು ನಾನ್ ಟೀಚಿಂಗ್ ಸ್ಟಾಫ್ ಇದ್ದಾಗ, ಇದು ಟೀಚಿಂಗ್ ಸ್ಟಾಫ್ ಇದ್ದಾಗ. ಇಬ್ರು ಇಲ್ದವ್ರಿಗೆ ಕೆಲಸ ಆಗೋದಿಲ್ಲ, ಅದಕ್ಕೆ ಅವ್ರು ಇರಲೇಬೇಕು. ಜ್ಞಾನ, ಸಾಂಖ್ಯ ಅಂದ್ರೆ ಜ್ಞಾನ, ಸಂಖ್ಯಾ ಶಬ್ದಕ್ಕೆ ಜ್ಞಾನ, ಅಮರಕೋಶದಲ್ಲೂ ಜ್ಞಾನ ಅಂತಾನೆ ಅಷ್ಟು ಸಾಂಖ್ಯ. ಸಾಂಖ್ಯೇನ ಆತ್ಮನಿ ಪಶ್ಯಂತಿ, ಸಂಖ್ಯಾ ಜ್ಞಾನ ಇರೋರು ಸಾಂಖ್ಯ. ಗೊತ್ತಾಯ್ತಾ? ಅನ್ನೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪನೆ. ಸಾಮಾನ್ಯವಾಗಿ ಮನೆಯಲ್ಲಿ ದೇವ್ರ ಪೂಜೆ ಮಾಡ್ತಾರೆ, ಹಣಿ ಮಾಡಿಕೊಡ್ತಾರೆ. ಎರಡೂ ಮಾಡಿದವರು ಮಾಡಕ್ಕಾಗಲ್ಲ. ಎಲ್ಲ ರೆಡಿ ಇದ್ದರೆ ಮಾತ್ರ ದೇವ್ರ ಪೂಜೆ ಮಾಡಕ್ ಬರೋದು. ಪುಣ್ಯ ಬರ್ಬೇಕಾಗಿಲ್ಲ, ಈಗ ಬರಲೇಬೇಕು. ಇದು ಕರ್ಮಯೋಗ, ಅದು ಜ್ಞಾನಯೋಗ. ಅವರು ದೇವ್ರು ನೋಡಕ್ಕಾಗಲ್ಲ, ಇವ್ರು ನೋಡ್ತಾ ಕೊಡ್ತಿರ್ತಾರೆ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ಹೇಳಿ. ಈ ಮೂಲಕ ಅಲ್ಲಿಗೆ ಹೋಗ್ರು, ಅವ್ರು ಡೈರೆಕ್ಟ್ ಹೋಗ್ರು. ಅನ್ನೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರಿ ಅನ್ನೇ ತೇವ ಮಜಾನಂತಹ ಶ್ರುತ್ವ ಅನ್ನೇಭ್ಯ ಉಪಾಸತೆ ತೇಪಿ. ಇದೆಲ್ಲ ಭಗವದ್ಗೀತಾ ಭಾಷೆಗೆ ಪೂರ್ತಿ ಸೇರಿಸ್ಕೋಬೇಕಿದೆ. ಕಾಂಟೆಕ್ಸ್ಟ್ ಹೇಳ್ತಾ ಸುಧಾಕ್ ಬರೆದ ಟೀಕಾರ ಇಲ್ಲ. ಆಗ ಗೀತಾ ಭಾಷೆ ಅಡಿ ಹಾಡಾಗುತ್ತೆ. ಪ್ರಯೋದೀಪಿಗೆ ನ್ಯಾಯದೀಪಿಗೆ ಹಾಡಾಗುತ್ತೆ. ಇದೆಲ್ಲ ಕೆಲಸ ಮಾಡ್ಬೇಕು, ತುಂಬಾ ಕೆಲಸ ಇದೆ ಮಾಡೋದು, ಮಾಡ್ಬೇಕು. ಅದ್ರ ಸ್ಪಷ್ಟೀಕರಣ ಜಾಸ್ತಿ ಆಗುತ್ತೆ. ಯಾಕೆ ಅದನ್ನೆಲ್ಲ ಹೇಳಿದ್ದು ಅಂದ್ರೆ ಸಾಧನೆ ವ್ಯತ್ಯಾಸದಿಂದ ಮೋಕ್ಷದಲ್ಲಿ ಸಿದ್ಧಿ ವ್ಯತ್ಯಾಸ ಆಗುತ್ತೆ ಅಂತ ಹೇಳೋದು. ಎಲ್ಲಿ ಪರಿಮಳ ಏನ್ ಮಾಡ್ಬೇಕಾದ್ರೆ ಈಗ ಅಲ್ಲಿ ಸೇರಿಸ್ಬೇಕು. ಎಲ್ಲಿಗೆ? ಗೀತಾಭಿವೃದ್ಧಿ ಸೇರಿಸ್ಬೇಕು. ಅವ್ರ ಗೀತಾಭಿವೃದ್ಧಿ ಅಲ್ಲಿ ಸೇರಿಸ್ಬೇಕು. ಎಷ್ಟು ಕೆಲಸ ಇದೆ ಗೊತ್ತಾ ಮಾಡಕ್ ಕೊಟ್ರೆ. ತೇಪಿ ಚ ಅತಿತರಂತೇವ ಮೃತ್ಯುಂ ಶ್ರುತಿಪರಾಯಣ, ಅವರು ಕೂಡ ಮೃತ್ಯುವನ್ನ ದಾಟ್ತಾರೆ. ಇದು ಮಾತು ಗಮನಿಸ್ಬೇಕಿದ್ರೆ. ಕೆಲವರಿಗೆ ಅಧ್ಯಯನ ಮಾಡೋ ಶಕ್ತಿ ಇಲ್ಲ, ಆದ್ರೆ ಕೇಳೋ ಶಕ್ತಿ ಇದೆ. ಇದು ಫೈನಲ್. ಅದಕ್ಕೆ ಶ್ರವಣ ಮನಕ ಆನಂದವಿರುವುದು ಅಂತ ಹೇಳಿ. ಶ್ರವಣ ಮೊದಲನೇ ಭಕ್ತಿ, ಎಲ್ಲರೂ ಮಾಡಲೇಬಹುದಾದ ಭಕ್ತಿ ಅಂದ್ರೆ ಶ್ರವಣ. ಅನ್ನೇತು ಏವ ಮಜಾನಂತಹ, ಇದ್ಯಾವುದು ಗೊತ್ತಿಲ್ಲ ಅವರಿಗೆ. ಶ್ರುತ್ವ ಅನ್ನೇಭ್ಯ ಉಪಾಸತಿ, ಇನ್ನೊಬ್ರು ಹೇಳೋದನ್ನ ಕೇಳ್ತಾ ಹೋಗ್ತಾರೆ, ಪ್ರಾಕ್ಟೀಸ್ ಮಾಡ್ತಾರೆ. ತೇಪಿಚ ಅತಿತರಂತೇವ ಮೃತ್ಯುಂ ಋತಿಪರಾಯ, ಅವರು ಕೂಡ ಮೃತ್ಯುವನ್ನ, ಮೃತ್ಯು ಅಂದ್ರೆ ಏನು? ತೇಷಾಮಹಂ ಸಮುದ್ರಾರ್ಥ ಮೃತ್ಯು ಸಂಸಾರ ಸಾಗರ, ಸಂಸಾರವೇ ಮೃತ್ಯು, ಅದನ್ನ ದಾಟಿಸ್ತಾನೆ ಪರಮಾತ್ಮ. ಅಲ್ಲಿ ಕೇಳಿ ಕೇಳಿ ಜ್ಞಾನ ಬರುತ್ತೆ. ಅಲ್ಲಿ ಕೂಡ ಭಗವದ್ಗೀತೆಯಲ್ಲೂ ಬಂಧುದಲ್ಲೂ ಕೂಡ ಅತ್ಯಲ್ಪ ಶುದ್ಧ ಸಂಪದ. ಅಲ್ಲಿ ಹೇಳ್ಬೇಕಾದ್ರೆ ಕೂಡ ಕೆಲವು ಓದೋರು ಇದ್ದಾರೆ, ಇದು ಮಾಡೋರಿದ್ದಾರೆ, ಕೇಳಿದ್ರೆ ಸ್ವಲ್ಪ ಕೇಳಿದವರು ಇದ್ದಾರೆ. ಭಕ್ತಿ ಇದೆ, ಹಾಡಾಗ್ತಾ ಹೋಗ. ಸುಸೂಕ್ಷ್ಮ ದೇವೇ ತೇಪಿಚ ಅತಿತರಂತೇವ ಮೃತ್ಯುಂ ಶ್ರುತಿಪರಾಯಣ. ಶ್ರುತಿಪರಾಯಣ ಅಂದ್ರೆ ಶ್ರುತಿನೇ ಅಲ್ಟಿಮೇಟ್, ಮುಂದೋಗ್ಲೇ ಬರೋದಿಲ್ಲ. ಇವತ್ತು ಮಕ್ಕಳು ಎಷ್ಟೋ ಸತ್ತು ಹಾಡಿ ಕೇಳ್ತಾ ಇರ್ತಾರಲ್ಲ, ಚಿಕ್ಕ ಮಕ್ಕಳು ಕೇಳಿ ಹಾಡಭ್ಯಾಸ ಆಗಿರುತ್ತೆ. ಹಾಡು ಹೇಳೋದು ತಪ್ಪಿದ್ರೆ ಹೇಳ್ತಿರ್ತಾರೆ. ಬಂದೆ ನಿದ್ದೆ ಮಾಡಿದ್ರೆ ತಿಳ್ಕೊಂಡ್ರೆ ಹಾಡು ಹೇಳ್ತಾ ಗೊತ್ತಿರ್ತಾರ. ಕೇಳಿ ಕೇಳಿ ಬರುತ್ತೆ ಮಕ್ಕಳಿಗೆ, ಕೇಳಿ ಕೇಳಿ ಹಾಡು ಬರುತ್ತೋ. ಇದು ಶ್ರುತಿಗಳು ಹಾಗೆ ಬರ್ತಾ ಇತ್ತು. ವೇದಗಳು ಕೇಳಿ ಕೇಳಿ ಏನಾಗ್ತಾ ಇತ್ತು ಅವ್ರಿಗೆ? ಬಾಯ್ಪಾಠ. ಬಹಳ ಆಶ್ಚರ್ಯ, ನೆನ್ಪಿಟ್ಕೊಳ್ಬೇಕು. ಲಿಪಿನೇ ಬರೆದಿದ್ದವ್ರು ಕಲ್ತಿದ್ದಾರೆ ಅಂದ್ರೆ ಅದು ಕೇಳಿ, ಬೇರೆ ದಾರಿ ಇಲ್ಲ. ತೇಪಿಚ ಅತಿತರಂತೇವ ತರಂತಿ ಅತಿತರಂತಿ, ದಾಟಿ ಹೋಗ್ತಾರೆ. ಶ್ರುತಿ ಪರಾಯಣರು, ಶ್ರುತಿ ಪರಾಯಣರು ಯಾತಕ್ಕಂದ್ರೆ ಅಲ್ಲೋ ಆಗಮಿಗಮ್ ಕೇಳಿದ್ರಲ್ಲ. ಪರಾಯಣ, ಪರಾಯಣ ಅಂದ್ರೆ ದೊಡ್ಡ ಕೆಲಸ, ಅದು ಅತಿ ಮುಖ್ಯವಾದ ಕೆಲಸ. ಎಲ್ಲಾ ಕೆಲಸ ಬಿಟ್ಟು ಅದನ್ನ ಮಾಡಿದಾಗ ಪರಾಯಣ ಅಂತ ಕರೀತಾರೆ. ಪರಾಯಣ ಬೇರೆ, ಪಾರಾಯಣ ಬೇರೆ. ಪರಾಯಣ ಅದೊಂದೇ ದೊಡ್ಡ ಕೆಲಸ, ಮುಖ್ಯ ಕೆಲಸ. ವಿದ್ಯೆ ಹುಡುಗ ಏನ್ ಮಾಡ್ತಾನೆ, ಹುಡುಗ ಓದ್ತಾ ಇದ್ದಾರೆ, ಊಟ ಕೂತಿರ್ತಾರೆ ಯಾವ್ದು ಹಾಟ್ಲಲ್ಲಿ. ಒಂದು ಅರ್ಥ ಏನೋ, ಊಟ ಮಾಡೋದು ಕೂಡ ಯಾತಕ್ ಮಾಡ್ತಾನೋ, ಓದೋದಕ್ಕೋಸ್ಕರ ಮಾಡ್ತಾನ. ಆದ್ರಿಂದ ಅದೇನದು, ಅದು ಓದ್ತೇನೆ ಅಂತ ಹೆಸರು. ಮನೆಗಿರ್ತಾನೆ, ಹುಡುಗ ಓದ್ತಾನೆ, ಊಟ ಮಾಡ್ತಾನೆ ಓದ್ತಾನೆ, ಆಟ ಆಡ್ತಿದ್ದಾನೆ ಓದ್ತಾನೆ, ಎಲ್ಲದಕ್ಕೂ ಲಿಂಕ್ ಏನೋ ಓದ್ತಾನೆ. ಆ ಥರ ಶ್ರವಣಕ್ಕೋಸ್ಕರ ಪ್ಲಾನ್ ಮಾಡೋದು. ಸುಸೂಕ್ಷ್ಮೈರ ವಿಶೇಷೈಶ್ಚ ವಿಶೇಷೈ ಸಹ ಪಶ್ಯತಿ ಸ್ವಾತ್ಮಾನಂ ಭಗವಾನ್ ವಿಷ್ಣು ಸರ್ವರೂಪೋಪಿ ಸರ್ವದ. ಇದು ಜ್ಞಾನದಲ್ಲಿ ತಾರತಮ್ಯ ಹೇಳ್ಬೇಕಾದ್ರೆ ಈಶ್ವರ ಜ್ಞಾನ ಹೀಗಿದೆ ಅಂತ, ಈಶ್ವರ ಜ್ಞಾನ ಲಕ್ಷಣ ಇದೆ. ಸುಸೂಕ್ಷ್ಮೈರಪಿ ಅಶೇಷಶ್ಚ ವಿಶೇಷೈ ಸಹ ಪಶ್ಯತಿ,
ಯಾರನ್ನ ದೇವರು ತನ್ನಂತಾನ ನೋಡ್ತಾರೆ. ಆ ರೀತಿ ನೋಡೋ ಶಕ್ತಿ ಯಾರಿಗಿಲ್ಲ, ಸಾಧ್ಯನೇ ಇಲ್ಲ. ತನ್ನನ್ನು ತಾನೇ ತಿಳಿಯಷ್ಟು ಉಳಿದವರು ತಿಳಿಯಲಿಕ್ಕಾಗೋದಿಲ್ಲ, ನಮಗೆ ಗೊತ್ತಿದೆ. ಅದೇ ಮೇಲವರು ತಿಳಿತಾರೆ, ದೇವರು ಮೇಲವರು ಇಲ್ಲ. ಆದ್ರಿಂದಾಗೇನೆ ಪೂರ್ತಿ ತಿಳಿತಾನೆ ಒಬ್ನೇನೆ. ಕೆಳದರೆಲ್ಲ ಶಕ್ತಿಯಿಂದಷ್ಟು ತಿಳಿತಾನೆ ಹೊರತು ಎಷ್ಟು ತಿಳಿಯೋದಿಲ್ಲ, ಪೂರ್ತಿ ತಿಳಿಯೋದಿಲ್ಲ. ಸುಸೂಕ್ಷ್ಮೈರ ಪ್ರಶೇಷೈಶ್ಚ ವಿಶೇಷೈ ಸಹ ಪಶ್ಯತಿ ಚಾತ್ಮಾನಂ ಸ್ವಾತ್ಮಾನಂ ಭಗವಾನ್ ವಿಷ್ಣು ಸರ್ವರೂಪೋಪಿ ಸರ್ವನ. ಸರ್ವರೂಪ ಎಲ್ಲವನ್ನು ಪರ್ಫೆಕ್ಟ್ ಆಗಿ ನೋಡ್ತಾನೆ. ಆದ್ರಿಂದ ಈಶ್ವರ ಜ್ಞಾನಕ್ಕೆ ಒಳ್ಳೆ ವ್ಯಾಖ್ಯಾನದಲ್ಲಿ ಕೊಟ್ಟಿರೋ ಇದು ನಿದರ್ಶನ ಇದೆ. ಸರ್ವತ್ರ ಚ ಅನ್ಯಥಾಪ್ಯೇವಂ ತೇನಾದುಷ್ಟಂ ನಹಿ ಕ್ವಚಿತ್ ಸರ್ವತ್ರ ಸರ್ವದೇವ ದೇವೇಶ ಪಶ್ಯನ್ನೇವಂ ಪಶ್ಯತ್ತೇವ ರಮಾಪಿತು. ಇದೆಲ್ಲ ವಿರುದ್ಧ ಲಿಂಕ್ಸ್ ಅಂತಂದ್ರೆ ಉಳಿದ ಜ್ಞಾನ ತಾರತಮ್ಯ ಹೇಳ್ತಾರೆ. ಅಂದ್ರೆ ಜ್ಞಾನ ತಕ್ಕಂತೆ ಫಲ ಸಿಗುತ್ತೆ ಅಂದ್ಮೇಲೆ ಜ್ಞಾನಕ್ಕೆ ತಕ್ಕಂತೆ ಫಲ ಸಿಗಬೇಕಾದ್ರೆ ತಾರತಮ್ಯ ಇರ್ಬೇಕಲ್ಲ. ಪರಮಾತ್ಮ ಜ್ಞಾನ ಹೀಗಿದೆ, ಲಕ್ಷ್ಮೀ ಜ್ಞಾನ ಹೇಗಿದೆ, ಈಶ ಜ್ಞಾನ ಲಕ್ಷ್ಮೀ ಜ್ಞಾನ ಅದು ಹೇಳ್ತಾರೆ. ನತು ಸರ್ವೈರ್ವಿಶೇಷೈಸ್ತಂ ಪಶ್ಯಂತಿ ಅಪಿ ಅನ್ಯತೋ ಅಧಿಕಂ. ಆದ್ರೆ ದೇವರು ನೋಡಿದಷ್ಟು ನೋಡಕ್ಕಾಗೋದಿಲ್ಲ ಮಹಾಲಕ್ಷ್ಮಿ. ಆದ್ರೆ ಉಳಿದು ಎಲ್ಲರಿಗಿಂತ ಹೆಚ್ಚು ನೋಡ್ತಾರೆ. ಬ್ರಹ್ಮವಾಯುಗಳ ಎಲ್ಲರಿಗಿಂತಲೂ ಹೆಚ್ಚು ನೋಡ್ತಾರೆ. ಆದ್ರೆ ದೇವ್ರು ನೋಡಿದಷ್ಟು ನೋಡಕ್ ಸಾಧ್ಯ ಇಲ್ಲ. ಆತ್ಮಾನಂ ಅನ್ಯಚ್ಚಾಶೇಷಂ ಪಶ್ಯತ್ತೇವ ಹಿ. ಆದ್ರೆ ಉಳಿದ್ರೆ ಪೂರ್ತಿ ನೋಡ್ತಾರೆ. ದೇವ್ರು ನೋಡೋದು ಮಾತ್ರ ಪೂರ್ತಿ ಅಲ್ಲ, ಉಳಿದು ನೋಡೋದು ಮಾತ್ರ ಪೂರ್ತಿ. ಇದು ಉಳಿದವರಿಗೆ ಕಡಿಮೆ ಆಗ್ತಾ ಬರುತ್ತಾರೆ. ಅನಾಲೋಚನೆ ನೋಡ್ತಾರೆ. ಅದು ಕೂಡ ಅದು ಆಲೋಚನೆ ನೋಡ್ತಾರೆ, ಅನಾಲೋಚನೆ ನೋಡ್ತಾರೆ. ಇದೆಲ್ಲ ಓದಿದಾಗ ಸರಿಗದಾಂಬ್ರ ಸಾರ ದಾಸ ಆಯ್ತು ಸ್ಪಷ್ಟ ಅರ್ಥ ಆಯ್ತು. ನೂತನವ ಕಾಣುತ್ತ ಬಗೆ ಬಗೆ ನೂತನ ಕಾಣ್ತಾರೆ ಅಂದ್ಮೇಲೆ ನೋಡದೇ ಇರೋದೇ ಅಂತ ಆಯ್ತಲ್ಲ. ನೋಡಿದ್ರೆ ಇಲ್ದೆ ಹೋದ್ರೆ ಏನಿಲ್ಲ, ಬಗೆ ಬಗೆ ನೂತನ ಕಾಣೋದಕ್ಕಾಗೋದಿಲ್ಲ. ಬ್ರಹ್ಮಾತು ಸ್ವಾತ್ಮಾನ ಮನ್ಯಚ್ಚ ಅಶೇಷಂ ಪಶ್ಯತಿ ಏವ ಹಿ ಸರ್ವದಾ. ಬ್ರಹ್ಮಾತು ಸರ್ವಗಂ ಪಶ್ಯೇತ್ ಗುಣಾನಪಿ ಅನ್ಯತೋ ಅಧಿಕಂ. ನೋಡಿ ಬ್ರಹ್ಮಜ್ಞಾನ ಈಗ ಇನ್ನಿಟ್ಕೊಂಡೆ ಪ್ರಮಾಣ ಪತ್ರ ಎಲ್ಲ ಸೇರಿಸಿರೋದು, ಪ್ರಮಾಣ ಲಕ್ಷಣ ಇದು ಎಲ್ಲ ಸೇರಿಸಿಡಿದ್ದಾರೆ. ಬ್ರಹ್ಮಾತು ಸರ್ವಗಂ ಪಶ್ಯೇತ್ ಗುಣಾನಪಿ ಅನ್ಯತೋ ಅಧಿಕಂ. ಎಲ್ಲರಿಗಿಂತ ಹೆಚ್ಚು ನೋಡ್ತಾರೆ ಬ್ರಹ್ಮದೇವರು. ಎಲ್ಲಿ ಬಂದಿದೆ ಅದು? ಬ್ರಹ್ಮಣಾತು ಅಖಿಲೈರ್ ಗುಣೈ ಅಣುಭಾಷ್ಯ. ಬ್ರಹ್ಮಣಾತು ಅಖಿಲೈರ್ ಗುಣೈ, ಅಖಿಲೈ ಅಂದ್ರೆ ವೇದೋಕ್ತೈ ಅಂತ ಅರ್ಥ. ಇವರು ನಿಗಮತತೆಗಳು ಅತಿಕ್ರಮಿಸಿ ಮಹಾಲಕ್ಷ್ಮಿ ನೋಡೋದು ಅದಕ್ಕಿಂತ ಹೆಚ್ಚು. ವೇದದಲ್ಲಿ ಫುಲ್ ನೋಡ್ತಾರೆ. ಉಳಿದವರು ಅಲ್ಲದೆ ಏಕದೇಶರು ಸ್ವಾತ್ಮಾನಂ ಅನ್ಯ ಅಶೇಷಂ ಪಶ್ಯತ್ತೇವ ಹಿ ಸರ್ವದ. ಬ್ರಹ್ಮಾತು ಸರ್ವಗಂ ಪಶ್ಯೇತ್ ಗುಣಾನಪಿ ಅನ್ಯತೋ ಅಧಿಕಂ ನತು ಸರ್ವೇಷು ಕಾಲೇಶು ತಥಾ ಪಶ್ಯಂತಿ ಅಮುಕ್ತಿಗಃ. ಆದರೆ ಬ್ರಹ್ಮ ಅಂತ ಹೇಳಿದ್ರೆ ಮುಕ್ತರ ಬಗ್ಗೆ ಹೇಳಿ, ಮುಕ್ತ ಬ್ರಹ್ಮ ಹೇಗೆ ಹೇಳ್ತಾರೆ. ಅವರಿಬ್ರು ನಿತ್ಯ ಮುಕ್ತರು, ಮುಕ್ತರು. ಆದರೆ ನತು ಸರ್ವೇಷು ಕಾಲೇಶು ತಥಾ ಪಶ್ಯಂತಿ ಅಮುಕ್ತಿಗಃ. ಅಮುಕ್ತಿಯಲ್ಲಿದ್ದಾಗ, ಇನ್ನು ಮುಕ್ತಿ ಆಗಿಲ್ಲ ಅಂತ ಹೇಳಿದಾಗ ಪರಮೋತ್ಸಾಹ ವರ್ಜತ ಹೇಳಿದ್ರಿಂದ ಅದು ಸ್ವಲ್ಪ ಮಿಸ್ ಆಗುತ್ತೆ ಅಂತ. ಅದು ನಮಗೆ ಅರ್ಥ ಆಗೋದಿಲ್ಲ, ಅವರಿಗೆ ಅರ್ಥ ಆಗುತ್ತೆ. ಅಂದ್ರೆ ಕ್ಲಾರಿಟಿ ವೇರಿ ಆಗೋದು ಅವ್ರಿಗೆ ಗೊತ್ತು. ಮುಕ್ತಸ್ತು ಸರ್ವದಾ ಪಶ್ಯೆ ಸರ್ವಗತ್ವೇನ ಚಾಪಿತು ನ ರಮಾವದ್ ವಿಶೇಷಾಣಂ ದರ್ಶನಂ ಶಕ್ನುಯಾತ್. ಆದ್ರೆ ಮಹಾಲಕ್ಷ್ಮಿ ನೋಡಿದಷ್ಟು ಕ್ಲಾರಿಟಿ ಅವರಿಗಿಲ್ಲ. ಮಹಾಲಕ್ಷ್ಮಿ ಎಷ್ಟು ಸ್ಪಷ್ಟವಾಗಿ ನೋಡ್ತಾರೆ, ಅಷ್ಟು ನೋಡೋದಕ್ಕೆ ಅವರಿಗೂ ಸಾಧ್ಯ ಇಲ್ಲ. ನೋಡಿ ತಾರತಮ್ಯ ಎಷ್ಟು ಕ್ಲಿಯರ್ ಆಗಿ ಬರುತ್ತೆ. ಇದೆಲ್ಲ ಇಷ್ಟ ಹೇಳಿದ ಮೇಲೆ ಇದು ಯಾವನು ABCD ಮುಕ್ತ ದೇವ್ರ ಸಮಯ ಹೋಗ್ತಾನೆ ಅಂತ ಹೇಳಿದ್ರೆ ಜ್ಞಾನ ವೇರಿ ಆದ್ಮೇಲೆ ಆನಂದ ವೇರಿ ಆಗ್ಲೇಬೇಕು. ಸ್ವಾತ್ಮಾನ ಮನ್ಯಚ್ಚ ಸದಾ ವಿಶೇಷೈರಖಿಲೈರಪಿ ಪಶ್ಯತಿ ಅಂಜಸ್ತಥಾ ವಾಣಿ ವಿಶೇಷಾನ್ ತಾವತೋನತು. ಇನ್ನ ನೆಕ್ಸ್ಟ್ ಬಂದಿದ್ದು ವಾಣಿ ಅಂದ್ರೆ ಭಾರತೀಯ ಸರ್ ಇಬ್ಬರಿಗೂ ವಾಣಿ ಅಂತಾನೆ ಹೆಸರು. ಅವ್ರು ಮಾತ್ರ ಐದು ನೋಡಿದಾಗ ನೋಡ್ತಾರೆ, ಸ್ವಲ್ಪ ಕ್ಲಾರಿಟಿ ಕಡಿಮೆ ಆಗುತ್ತೆ. ಮಹಾಲಕ್ಷ್ಮಿಯಿಂದ ಹಿಡಿದು ಕ್ಲಾರಿಟಿ ಕಡಿಮೆ ಆಗ್ತಾ ಬರುತ್ತೆ. ಅಪಿತು ಪಶ್ಯಂತ್ ಅಂಜಃ ತಥಾ ವಾಣಿ ವಿಶೇಷ. ಇವತ್ತು ಉದಾಹರಣೆಗೆ ತುಳಸಿ ಗಿಡ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ನೋಡ್ತೀವಿ ಫೋಟೋದಲ್ಲಿ, ಆಮೇಲೆ ಕಲರ್ ಫೋಟೋದಲ್ಲಿ ನೋಡ್ತೇವೆ. ಯಾವ್ದಕ್ಕೆ ಕ್ಲಾರಿಟಿ ಜಾಸ್ತಿ ಇದೆ ಈಗ? ಯಾತಕ್ಕೆ? ಬ್ಲಾಕ್ ಅಂಡ್ ವೈಟ್ ಬಣ್ಣನೇ ಕಾಣಿಸೋದಿಲ್ಲ, ಬ್ಲಾಕ್ ಅಂಡ್ ವೈಟ್ ಅಷ್ಟೇ ಕಾಣೋದು. ಕ್ಲಾರಿಟಿ ಜಾಸ್ತಿ ಆಗ್ಲಿಲ್ಲ ಈಗ. ಆ ದೃಷ್ಟಿಯಲ್ಲಿ ವ್ಯತ್ಯಾಸ ಬಂದ್ರೆ ಎರಡು ಅದೇ, ವ್ಯತ್ಯಾಸ ಏನಿಲ್ಲ. ತುಳಸಿ ಅಂತ ಇಬ್ರು ನೋಡ್ತಾರೆ, ಅದ್ರ ಬಗ್ಗೆ ಸಂಶಯನೇ ಇಲ್ಲ. ಆ ತುಳಸಿಯ ಸ್ಪಷ್ಟತೆ ಏನಾಗುತ್ತೆ ಅಷ್ಟೇ ಅಲ್ಲ, ಕೆಲವು ಕಡೆಗೆ ಹಳದಿ ಆಗಿರುತ್ತೆ, ಕೆಲವು ಕಡೆಗೆ ಹಸಿರು ಇರುತ್ತೆ. ಅದೆಲ್ಲ ಕಾಣಿಸುತ್ತೆ ಕಲರ್ ಫೋಟೋದಲ್ಲಿ. ಬ್ಲಾಕ್ ಅಂಡ್ ವೈಟ್ ಅದೆಲ್ಲ ಕಾಣಿಸೋದಿಲ್ಲ. ಹೆಚ್ಚು ಬ್ಲಾಕ್ ಕಡಿಮೆ ಬ್ಲಾಕ್ ಕಾಣಿಸುತ್ತೆ ಹೊರತು ಇದು ಕಾಣಿಸೋದಿಲ್ಲ. ವ್ಯತ್ಯಾಸ ಗೊತ್ತಾಯ್ತಲ್ಲ. ಅದು ಕೂಡ ಇನ್ನ ರೆಸಲ್ಯೂಷನ್ ಜಾಸ್ತಿ ಇದ್ರೆ ಭಾರಿ ಜಾಸ್ತಿ ಆಗುತ್ತೆ. ಇಷ್ಟೆಲ್ಲ ನೋಡಿದ್ರು ಕೂಡ ತುಳಸಿ ಡೈರೆಕ್ಟ್ ನೋಡಿದಷ್ಟು ಎಫೆಕ್ಟ್ ಇರೋದಿಲ್ಲ.
ತುಳಸಿ ಚಿತ್ರದಲ್ಲಿ ವೇರಿಯೇಷನ್ ಐತೆ. ತುಳಸಿನೇ ನೋಡ್ಬಿಟ್ರೆ ಕೆಲಸ ಕಲರ್ ಜಾಸ್ತಿ ಏನೋ ಇಲ್ಲೇನು ಕರೆಕ್ಟ್ ಆಗಿ ಕಾಣಿಸುತ್ತೆ. ಯಾಕೆ ಕಾಣಿಸುತ್ತೆ ಮೊದಲೆಲ್ಲ ಪರೋಕ್ಷ ಜ್ಞಾನ ಎಲ್ಲ ಫೋಟೋ ನೋಡಿದಾಗೆ, ಪ್ರತ್ಯೇಕ ಅಪರೋಕ್ಷ ಜ್ಞಾನ ಅಂದ್ರೆ ವಸ್ತುನೇ ನೋಡಿದಾಗೆ. ಮುಕ್ತಸ್ತು ಸರ್ವದಾ ಪಶ್ಯೇತ್ ಸರ್ವಗತ್ವೇನ ಚಾಪಿ ನವ ಪಶ್ಯತ್ ಅಂಜಸ್ವತ ವಾಣಿ ವಿಶೇಷಾನ್ ತಾವತೋ ನತು ತ್ರೈಗುಣ್ಯಾತ್ ಪರತಃ ಪಶ್ಯೇತ್ ವ್ಯಾಪ್ತಂ ಶತಗುಣಂ ಹರಿಂ ಗಿರಿಶೋ ಗರುಡಶ್ಚೈವ ತಮೋ ಮಾತ್ರ ಗತಂ ಹರಿಂ ತ್ರೈಗುಣ್ಯಾತ್ ಪರತಃ ಪಶ್ಯೇತ್ ವ್ಯಾಪ್ತಂ ಶತಗುಣಂ ಹರಿಂ ಗಿರಿಶಃ. ಗಿರೀಶ ರುದ್ರದೇವರು, ಗರುಡದೇವರು, ಆಮೇಲೆ ಇವರು ಅಂಡರ್ಸ್ಟುಡ್ ಯಾರೋ ಶೇಷದೇವರು. ತಮೋ ಮಾತ್ರ ಗತಂ ಹರಿಂ ಪರಮಾತ್ಮ ಹೇಗೆ ನೋಡ್ತಾರೆ ಅಂತ ಕೇಳಿದ್ರೆ ಉಳಿದ 3 ಗುಣದಿಂದ ಮೇಲೆ ಅಂತ ನೋಡ್ತಾರೆ. ತ್ರಿಗುಣದ ಸಂಬಂಧಿಯಾಗಿ ನಾವು ನೋಡೋದಿಲ್ಲ, ಅದನ್ನ ನೋಡ್ತಾರೆ, ಅದು ಗ್ರೇಟ್. ಆದರೆ ಇದಿಲ್ಲ, ತಮೋ ಮಾತ್ರ ಗತಂ ಹರಿಂ, ಈ ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಪಶ್ಯೇದ್ ವಿಶೇಷಾನಪಿ ವಾಣಿ ದೃಷ್ಟಾನ್ನ ಪಶ್ಯತ್. ಎಷ್ಟೋ ವಿಶೇಷ ಕಾಣ್ತಾರೆ ಇಂದ್ರಾದಿ ದೇವತೆಗಳಿಗಿಂತ, ಪಾರ್ವತಿ ಮೊದಲಾದವರಿಗಿಂತ. ಆದ್ರೆ ವಾಣಿ ದೃಷ್ಟಾನ್ನ ಪಶ್ಯತ್. ಸರಸ್ವತಿ ಭಾರತೀಯರ ಕ್ಲಾರಿಟಿ ಅವ್ರಿಗಿರೋದಿಲ್ಲ. ಪಶ್ಯೇದ್ ವಿಶೇಷಾನಪಿ ವಾಣಿ ದೃಷ್ಟಾನ್ನ ಪಶ್ಯತಿ ಉಮಾ ಸುಪರ್ಣೀಚ. ಅಲ್ಲಿ ಅನ್ಯತ್ರ ಅಂತ ಅಷ್ಟೇ ಹೇಳಿದ್ದಾರೆ ಹೇಳ್ಬೇಕಾದ್ರೆ, ಪ್ರಮಾಣ ಪದ್ಧತಿ ಹೇಳ್ಬೇಕಾದ್ರೆ ಅನ್ಯ ಈಶ್ವರಾದ ಅನ್ಯತ್ರ ಅಂತ ಕಾಮನ್ ಉಪಯೋಗಿಸ್ತಾ ಹೋಗ್ತಾರೆ. ಇಲ್ಲಿ ಎಷ್ಟು ಅನ್ಯತ್ರ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಪ್ರಮಾಣ ಪದ್ಧತಿ ಏನಾಗುತ್ತೆ ಉದಾಹರಣೆಗೆ ಅಂದ್ರೆ, ಇದು ಅನ್ಯತ್ರ ಇಲ್ಲಿಂದ ಶುರುವಾಯ್ತು. ಈಗ ಮಹಾಲಕ್ಷ್ಮಿಯಿಂದಲೇ ಶುರುವಾಯ್ತು. ಈಶ್ವರಾದ ಅನ್ಯತ್ರ, ಈಶ್ವರ ಅನ್ಯತ್ರ, ಯೋಗಿಗಳು ಅನ್ಯತ್ರ. ಅದು ಅಲ್ಲೂ ಕೂಡ ಏನೇನು ವೇರಿ ಆಗ್ತಾ ಹೋಗುತ್ತೆ, ಈ ರೀತಿ ವೇರಿ ಆಗಿ ಮೇಲವರಿಗಿಂತ ಕೆಳಗೆ ಕಡಿಮೆ ಆಗ್ತಾ ಹೋಗುತ್ತೆ. ಈಕ್ವಲ್ ಅಲ್ಲ, ದೇವ್ರ ಬಗ್ಗೆನೂ ಕಡಿಮೆ, ಉಳಿದವ್ರ ಬಗ್ಗೆನೂ ಕಡಿಮೆ, ಎರಡರಲ್ಲೂ ಕೂಡ ಕ್ಲಾರಿಟಿ ಕಡಿಮೆ ಆಗುತ್ತೆ. ಮಹಾಲಕ್ಷ್ಮಿಗೆ ದೇವ್ರ ಬಗ್ಗೆ ಮಾತ್ರ ಕಡಿಮೆ, ಉಳಿದವ್ರ ಬಗ್ಗೆ ಪರ್ಫೆಕ್ಟ್. ಅದು ಉಳಿದ ಹಾಗಾರ ಉಳಿದ ಎಲ್ಲಾನು ಕಡಿಮೆ ಆಗ್ತಾ ಬರುತ್ತೆ. ಏನೋ ತಮೋ ಮಾತ್ರ ಕತಂಬಂದ್ರೆ ಏನು ಅಜ್ಞಾನ ಅದಿಲ್ಲ. ತಮಸ್ಸು ಅಲ್ಲ, ದೇವ್ರ ಬಗ್ಗೆ ಅಜ್ಞಾನ ಹಾಗೆ ಉಳ್ಕೊಂಡಿದೆ. ದೂರದ ವಸ್ತು ಯಾರೋ ಬರ್ತಿದ್ದಾರೆ ಎಂಬ ಕಾಣುತ್ತಲ್ಲ, ಆ ರೀತಿ ಬರುತ್ತೆ ಹೊರತ ಕತ್ಲೆ ಹೋಗಿಲ್ಲ. ಯಾರೋ ಒಬ್ಬ ಡೌಟ್ ಬಂದಿದ್ದರಿಂದ ಏನದು ಅಜ್ಞಾನ. ಬರ್ತಾ ಇರೋದು ಮನುಷ್ಯ ಅಂತ ಗೊತ್ತಾಗತ್ತೆ, ಅದು ಜ್ಞಾನ. ಆದ್ರೆ ಈ ಕ್ಲಾರಿಟಿ ಇಲ್ಲ. ಅದು ಬಾಯಿದೇವರಿಗೆ ಅವೆಲ್ಲ ಇದೆ, ಸರಸ್ವತಿ ಭಾರತೀಯವರಿಗೂ ಆ ಜ್ಞಾನ ಇದೆ, ಇವ್ರದ್ದು ಹಾಗಲ್ಲ. ತಮಸ್ಸು ಅಂದ್ರೆ ಇಲ್ಲಿ ಅಜ್ಞಾನ ಅಂತ ಮಾಡ್ಬೇಕು. ತಮೋ ಮಾತ್ರ ಗತಂ ಅಂದ್ರೆ ಅಜ್ಞಾನ ಹಾಗೆ ಉಳ್ಕೊಂಡು ಬಿಟ್ಟು ಇದನ್ನ ನೋಡ್ತಾರೆ. ತ್ರೈಗುಣ್ಯ ವರ್ಜಿತ, ಆ ತ್ರೈಗುಣ್ಯ ಹೊರಟೋಯ್ತು. ಆ ತ್ರೈಗುಣ್ಯ ಸತ್ವಗುಣ, ರಜೋಗುಣ, ತಮೋಗುಣ, ತ್ರೈಗುಣ್ಯ ವರ್ಜಿತ ವಜಂ. ಇವ್ರು ತ್ರಿಗುಣಾತೀತ ಎಂಬ ಕ್ಲಾರಿಟಿ ಅವ್ರಿಗೆ ಬಂದು ಹೋಗ್ಬಿಟ್ಟಿದೆ. ಆದ್ರೆ ಫುಲ್ ಬರ್ತಾ ಅದೇ ಹೇಳಿ ತ್ರೈಗುಣ್ಯದ ಮೇಲೆ ನೋಡ್ತಾರೆ ಅಂತ ಹೇಳಿದ್ದು. ನಾವೇನ್ ಬುಡದವರಿಗೆ ನೋಡ್ಬೇಕಾದ್ರೆ ಫೋಟೋ ನೋಡ್ತಾರೆ, ಅದು ಬುಡದಲ್ಲೇ ಅದು. ಈ ಫೋಟೋ ಎಷ್ಟು ನೋಡಿದ್ರು ಕೂಡ ಎಲ್ಲಿ ನೋಡ್ತಿರೋ ನಾವು ಅದನ್ನ, ಫೋಟೋ ಮಧ್ಯೆ ಪ್ರಕೃತಿ ವ್ಯವಸ್ಥೆ, ಅದರಿಂದ ಗುಣಗಳಲ್ಲಿ ನೋಡ್ತಿರೋ, ಅದ್ರ ಗುಣವನ್ನು ಮೀರಿ ನೋಡ್ತಾರೋ ಆ ಶಕ್ತಿ ಇದೆ. ಆದರೆ ಇದಿಲ್ಲ. ಅಜ್ಞಾನ ಅವರಿಗೆ ಕಂಪೇರ್ ಮಾಡಿದ್ರೆ ಬಹಳಷ್ಟು ಅಜ್ಞಾನ ಎಲ್ಲರಿಗೂ ಭಾರಿ ಇದೆ ಎಂಬುದು ಒಪ್ಪೆ ದೇವ್ರ ಬಗ್ಗೆ. ಅದು ಅಜ್ಞಾನದಲ್ಲೂ ಅಜ್ಞಾನ ಜಾಸ್ತಿ ಇರುತ್ತೆ. ಪಶ್ಯೇದ್ ವಿಶೇಷಾನಪಿ ಸವಾಣಿ ದೃಷ್ಟಾನ್ನ ಪಶ್ಯತ್ ರುದ್ರ ದೃಷ್ಟಾನ್ ವಿಶೇಷಾಂಶ್ಚ ನೈವ ಪಶ್ಯೇತ್ ಕದಾಚನ. ಯಾರು ಉಮಾ ಸುಪರ್ಣಿ ಇವರೆಲ್ಲ ಅವ್ರ ಪತ್ನಿಯರಿದ್ದಾರಲ್ಲ, ಅವ್ರ ಕ್ಲಾರಿಟಿ ಅವ್ರಿಗಿಲ್ಲ. ಇದು ಸ್ವಲ್ಪ ಕಡೆ ಆಗಿ ಶುರುವಾಗ ರುದ್ರ ದೃಷ್ಟಾನ್ ವಿಶೇಷಾಂಶ ನೈವ ಪಶ್ಯ. ರುದ್ರ ಶಬ್ದಕ್ಕೆ ಶೇಷ ಗರುಡ, ಅದನ್ನು ಅರ್ಥ ಮಾಡ್ಕೋಬೇಕು. ಪತ್ನಿಯರ ಬಗ್ಗೆ ಹೇಳ್ತಿರೋದ್ರಿಂದ 3 ಜನಕ್ಕೂ ಅದನ್ವಯ. ಸ್ವರೂಪ ಅನ್ಯ ರೂಪಂಚ ಮುಕ್ತಾ ದೇವಾ ಸಮಸ್ತಶ. ಸ್ವರೂಪ ಅನ್ಯ ರೂಪಂಚ ಮುಕ್ತಾ ದೇವಾ ಸಮಸ್ತ. ಮುಕ್ತ ದೇವತಾದ್ರೆ ಸ್ವರೂಪವನ್ನ ಮತ್ತು ಅನ್ಯ ರೂಪಂಚ. ಸ್ವರೂಪ ಅಂದ್ರೆ ಬಿಂಬರೂಪ, ಅನ್ಯ ರೂಪ ಅಂದ್ರೆ ಬೇರೆ ರೂಪಗಳು. ಜಾನಂತಿ ಇಂದ್ರಶ್ಚ ಕಾಮಶ್ಚ ಬ್ರಹ್ಮ ಯಾವದಹಂಕೃತಿ. ಬ್ರಹ್ಮ ಯಾವದಹಂಕೃತಿ ಪಶ್ಯಂತ್ಯೋ ಬರುದಕ್ಷಾದ್ಯ ಬುದ್ಧಿ ತತ್ವ ಸ್ಥಿತಂ ಹರಿವು. ಆಗ್ಲಿ ಇನ್ನೂ ಕಡಿಮೆ ಆಯ್ತು, ಹೊರಗೆ ನೋಡೋ ಪದ್ಧತಿ ಕಡಿಮೆ ಆಯ್ತು. ಅವ್ರು ಏನಾಯ್ತಾಗ್ಲೇ ಕೇಳಿದ್ದೇ ಜಾಸ್ತಿ ಆಯ್ತು, ಕಾಣೋದಕ್ಕಿಂತ ಕೇಳಿದ್ ಜಾಸ್ತಿ ಇದೆ. ಅವ್ರು ಹಾಗಲ್ಲ, ಕೇಳಿದ್ದಕ್ಕಿಂತ ಕಾಣೋದು ಜಾಸ್ತಿ. ಈಗ ಬಹಳ ಇದೆ, ಇವ್ರಿಗೆ ಆ ಕ್ಲಾರಿಟಿ ಕಡಿಮೆ ಆಗ್ಬಿಡೋದು. ಹತ್ರ ಹೋದಾಗ ನಾವು ಅರ್ಚಕರು ಮುಟ್ತಾರ, ಬದ್ರಿನಾರಾಯಣ ಮುಟ್ಟಿಸೋದಿಲ್ಲ, ಮುಟ್ಸೋದಿಲ್ಲ. ಅದು ಅರ್ಚಕನ ಕ್ಲಾರಿಟಿ, ಆ ಅನುಭವ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಿಲ್ಲ. ನೋಡಿದಾಗ ಬರೋ ಅನುಭವ ಎಷ್ಟೇ ಇದ್ರು ಕೂಡ ಕಂಡಾಗ ಬರೋದಿಲ್ಲ. ಕಂಡಾಗ ಮುಟ್ಟಿದಷ್ಟು ಅನುಭವ ಆದ್ರೆ ಬರಲ್ಲ. ಬೆಂಕಿನ ಎಷ್ಟೇ ಹತ್ರ ನೋಡಿದ್ರು ಕೂಡ ಮುಟ್ಟಿದ ಅನುಭವ ಆಗ ಕಿರಿಸ್ ಅಷ್ಟು ಜೋರಾಗಿರೋದು. ಅದರಲ್ಲಿ ಕಡಿಮೆ ಆಗ್ತಾ ಬರ್ತಾರೆ. ಇವೆಲ್ಲ ಕ್ಲಾರಿಟಿ ಇದ್ದಷ್ಟು ಪ್ರಮಾಣ ಪದ್ಧತಿ ಬಹಳ ಕ್ಲಿಯರ್ ಆಗುತ್ತೆ.
ಅದಕ್ಕೆ ಸುಧಾ ಓದಿ ಪ್ರಮಾಣ ಪದ್ಧತಿ ಓದಿದ್ರೆ ಅರ್ಥ ಆಗೋ ರೀತಿನೇ ಬೇರೆ ಅದು ಪೂರ್ತಿ. ಪಶ್ಯಂತಿ ಸೋಮ ಸೂರ್ಯೌಚ ಪಶ್ಯಂತೋ ಮನುದಕ್ಷಾದ್ಯ ಬುದ್ಧಿತತ್ವ ಸ್ಥಿತಂ. ಆ ಬುದ್ಧಿತತ್ವ ಹೊರಟೋಯ್ತಾಗ್ಲೆ. ಇದಕ್ ಬಂದ ಬುದ್ಧಿಯಲ್ಲಿ ತಿಳ್ಕೊಳ್ಳೋದು ಜಾಸ್ತಿ ಇದೆ, ಕಾಣೋದು ಅಷ್ಟು ಕಾಣಕ್ಕಾಗೋದಿಲ್ಲ. ಪಶ್ಯಂತಿ ಸೋಮ ಸೂರ್ಯವತ್ತು ಮನಸ್ಥೇ ಪರಮೇಶ್ವರ. ಬುದ್ಧಿಯಲ್ಲೂ ಕೂಡ ಬುದ್ಧಿಗಿಂತ ಮನಸ್ಸು ಕಡಿಮೆ. ಮನಸ್ಸು ಎಲ್ರಿಗೂ ಇರುತ್ತೆ. ಬುದ್ಧಿವಂತ ಅಂತ ಬುದ್ಧಿ ಒಂದು ಸ್ಪೆಷಲ್ ಕಂಪಾರ್ಟ್ಮೆಂಟ್ ಅದು. ಇವರು ಇನ್ನೂ ಕಡಿಮೆ ಆದ್ರು. ಯಾರು? ಸೋಮ ಸೂರ್ಯ. ಸೋಮ ಅಂದ್ರೆ ಯಾರು? ಚಂದ್ರ, ಸೂರ್ಯ. ಇವರೆಲ್ಲ ಕೂಡ ಅಲ್ಲಿ ಬಂದು ಹಿಂದೆ ಪದ ಇದೆ. ಯಾರು? ಇಂದ್ರದೇವರಾಯ್ತು, ಕಾಮ ಆಯ್ತು, ಬ್ರಹ್ಮ ಅಂತ ಹೇಳಿದ್ರೆ ಬೃಹಸ್ಪತಿ ಆಚಾರ್ಯರು. ಅವರಲ್ಲ, ಬೃಹಸ್ಪತಿ ಅಂತ ಅರ್ಥ ಇರೋದ್ರಿಂದ ಅವ್ರ ಪ್ರಸಂಗ ಅದೇ ಬಂದಿರೋದು. ಈಗ ಇವ್ರ ಪ್ರಸಂಗ ಅಲ್ಲ, ಬ್ರಹ್ಮ ಜಿಜ್ಞಾಸ ಇದ್ದಾಗಲ್ಲ. ಪಶ್ಯಂತೋ ಮನೋದಕ್ಷ ಮನೋಚ ಎಲ್ಲ ತಾರತಮ್ಯ ಮತ್ತೊಮ್ಮೆ ಹೇಳ್ತಾರೆ. ಈಗ ಮನೋದಕ್ಷಾದ್ಯ ಬುದ್ಧಿತತ್ವ ಸ್ಥಿತಂ ಹರಿ. ಅವರಿಗಿಂತ ಕಡಿಮೆ ಸೋಮ ಸೂರ್ಯ ಹೊತ್ತು. ಮನಸ್ಥಂ ಪರಮೇಶ್ವರಂ ಅನ್ನೇ ಭೂತಸ್ಥಿತಂ ವಿಷ್ಣುಂ ದೇವಾ ಪಶ್ಯಂತಿ ಸರ್ವ. ಉಳಿದವರು ಭೂತ ಅಂದ್ರೆ ಪ್ರಾಣಿಗಳು, ಪಂಚಭೂತಗಳು, ಪ್ರಾಣಿಗಳು ಎಲ್ಲ ಆಯ್ತು. ಅದರಲ್ಲಿ ನೋಡ್ತಾರೆ, ಹೊರತು ಈ ಸಾಧ್ಯತೆ ಇಲ್ಲ. ಬಹುಸಹಸ್ರ ವರ್ಷೇಣ ಮಹಾತ್ಮತ್ವೇ ಕ್ವಚಿತ್ ಕ್ವಚಿತ್ ಅನ್ನೇ ಚೈವ ಯಥಾಯೋಗ್ಯಂ ಅಂಡಾಂತರ್ವರ್ತಿನಂ ಹರಿಂ. ಅದು ನಾಳೆ ಅಂದ್ರೆ ಅಂಡಾಂತವರ್ತಿ ಅಂಡ ಬಹಿ. ಬ್ರಹ್ಮಾಂಡದ ಹೊರಗೆ, ಬ್ರಹ್ಮಾಂಡದ ಒಳಗೆ. ಹೊರ ನೋಡೋ ಶಕ್ತಿ ಇಲ್ಲ, ಕಡಿಮೆ ಆಗ್ತಾ ಬಂದ. ಹೌದು. ಯಾವ ಕ್ರಮ ಇದು? ದೇವರನ್ನು ನೋಡೋ ಕ್ರಮ. ದೇವರ ಜ್ಞಾನ ಹೇಗಿರುತ್ತೆ ಅವ್ರಿಗೆ ನೋಡಿ. MS ಯಾವ್ದವನು ಫಿಸಿಕ್ಸ್, BSc ಫಿಸಿಕ್ಸ್, PUC ಫಿಸಿಕ್ಸ್. ಜ್ಞಾನ ಎಷ್ಟು ವೇರಿ ಆಗಿರುತ್ತೆ ಈಗ? ಆಗಿರುತ್ತಾ ಇಲ್ಲ? ಒಂದೇ ಸಬ್ಜೆಕ್ಟ್ PhD ಮಾಡಿ ಅವನ ಜ್ಞಾನ ಇನ್ನೂ ಜಾಸ್ತಿ ಇರುತ್ತೆ ಅದ್ರ ಬಗ್ಗೆ, ಆ ಸಬ್ಜೆಕ್ಟ್ ಅಲ್ಲಿ, ಆ ಟಾಪಿಕ್ ಬಗ್ಗೆ ಜಾಸ್ತಿ ಇರುತ್ತೆ. ಸೊ ಅದ ಹೆಸರು ಮಾತ್ರ ಎಲ್ಲರಿಗೇನು ಸೈನ್ಸ್ ಓದಿದ್ದಾರೆ. ಫಿಸಿಕ್ಸ್ ಸೈನ್ಸ್ ಅಷ್ಟೇ, ಬೇರೆ ಆಗ್ತದೆ. ಪ್ರತಿಯೊಂದು ಸಬ್ಜೆಕ್ಟ್ ಹಾಗೆ. ಹಾ ಏನ? ಅಲ್ಲ, ಉಲ್ಟಾ ಪಾಠ. ಲಯ ಹೇಳ್ಬೇಕಾದ್ರೆ ವ್ಯುತ್ಕ್ರಮ ಕ್ರಮ. ಜ್ಞಾನ ಕಡಿಮೆ ಆಗೋದನ್ನ ಹೇಳ್ತಾ ಬರ್ತಾರೆ, ಲಯ ಮೇಲಕ್ಕೆ ಹೋಗೋದನ್ನ ಹೇಳ್ತಾ ಬರ್ತಾರೆ. ಗೊತ್ತಾಯ್ತು? ಅದು ಆರೋಹಣ. ಅವರೋಹಣ. ಜ್ಞಾನ ಕಡಿಮೆ ಹೇಳಿದಾಗ ಅವರೋಹಣ. ಅವರೋಹಣ ಅಂದ್ರೆ ಡಿಸೆಂಡಿಂಗ್, ಅವರೋಹಣ ಅಂದ್ರೆ ಅಸೆಂಡಿಂಗ್. ಆಗ ಆ ರೀತಿ ಇದೆ. ಹೌದು. ಅದಕ್ಕೆ ಮುಕ್ತಿಯಲ್ಲಿ ವ್ಯತ್ಯಾಸ ಇಲ್ಲ. ರುದ್ರ ಪೋಸ್ಟೇ ಇಲ್ಲ ಮುಕ್ತಿಯಲ್ಲಿ. ವಾಯುದೇವರ ಪೋಸ್ಟೇ ಇಲ್ಲ. ಗೊತ್ತಾಯ್ತಾ? ಬ್ರಹ್ಮದೇವರಾಗಿ ಮುಕ್ತರಾಗ್ತಾರ, ಆದ್ರಿಂದ ಅದಿಲ್ಲ. ಹೌದು. ಮುಕ್ತಿಯಲ್ಲಿ ರುದ್ರ ಅಂತ ಪದ ಉಪಯೋಗಿಸಿದ್ರೆ ಅಲ್ಲಿ ಶೇಷ ಅಂತಾನೆ ಅರ್ಥ ಮಾಡ್ತಾರೆ.